ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬ್. ಇವತ್ತಿನ ಕರ್ನಾಟಕ ಪ್ರೈಮ್ ಸ್ಟೋರಿಯಲ್ಲಿ 3 ಟಾಪ್ ಸ್ಟೋರಿಗಳಿದೆ. ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ, ಚಕ್ರವ್ಯೂಹದಲ್ಲಿ ಡೊನಾಲ್ಡ್ ಟ್ರಂಪ್ ಸಿಲುಕಿಕೊಂಡಿದ್ದಾರೆ. 10 ಪಾಯಿಂಟ್ಗಳಿದೆ, ಇಂಪಾರ್ಟೆಂಟ್ ಪಾಯಿಂಟ್. ಅದೇನು ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಟಾಪ್ ಸ್ಟೋರಿ. ಇನ್ನು ಎರಡನೆಯ ಟಾಪ್ ಸ್ಟೋರಿ, ಶೇಮ್ ನಾಚಿಕೆ ಆಗಬೇಕು. ನಾವು ಎಷ್ಟೇ ಏನೇ ಹೇಳಿದ್ರು ಕೂಡ ಅವ್ರಿಗೆ ಇದು ತಟ್ಟೋದೇ ಇಲ್ಲ. ಇವತ್ತು ಎಷ್ಟೋ ಜನ ಶಾಸಕರು ಹೇಳ್ತಿದ್ದಾರೆ ನಮಗೆ ಟಿಕೆಟ್ ಬೇಡ ಅಂತ ಹೇಳಿ. ಟಿಕೆಟ್ ಬೇಡ ಅಂತ ಹೇಳಿದ್ರ ಮೇಲೆ ಕೂಡ ಏನಾಗ್ತಾ ಇದೆ ಗೊತ್ತಾ? ಇವತ್ತು ಸುರೇಶ್ ಕುಮಾರ್ ಒಂದು ಪೋಸ್ಟನ್ನು ಮಾಡಿದ್ದಾರೆ. 8:45ಕ್ಕೆ ಸುರೇಶ್ ಕುಮಾರ್ ಅವರು ನಮ್ಮೊಂದಿಗೆ ಮಾತಾಡ್ತಾರೆ. 8:45ಕ್ಕೆ ಸುರೇಶ್ ಕುಮಾರ್ ಅವರು ಮಾತಾಡ್ತಾರೆ ಈ ವಿಚಾರವಾಗಿ. ಏನು ಅಂತೇಳಿ ಅತಿ ದೊಡ್ಡ ಸುದ್ದಿ ಇದು, ಅತಿ ದೊಡ್ಡ ಸುದ್ದಿ. ಆ ಸುದ್ದಿಯ ಬಗ್ಗೆ ಖುದ್ದು BJP ಶಾಸಕ ಸುರೇಶ್ ಕುಮಾರ್ ಅವರೇ ಫೋನಿನ ಅದರಲ್ಲಿ ಜಾಯ್ನ್ ಆಗಿ ಮಾತಾಡ್ತಾರೆ. ಶೇಮ್ ಇದು ಇವತ್ತಿನ ಎರಡನೆಯ ಟಾಪ್ ಸ್ಟೋರಿ. ಇನ್ನು ಮೂರನೆಯ ಟಾಪ್ ಸ್ಟೋರಿ, ನಮೋ ಕೇರಳ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳದಲ್ಲಿ ಅಬ್ಬರಿಸಿದ್ದಾರೆ. ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಏನೆಲ್ಲ ಆಯಿತು ಕೇರಳದಲ್ಲಿ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈ ಪರಮೇಶ್ವರ್ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಹಾಗಾದ್ರೆ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1%ನಷ್ಟಿತ್ತು, ಪಿತೂರಿ ಮಾಡಿ ಹೊಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಏನ್ ಹೇಳಿದ್ರು ಕೇಳ್ಕೊಂಬನ್ನಿ. ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ದಾವಣಗೆರೆಯ ಛಲವಾದಿ ಮಹಾಸಭಾ ಏರ್ಪಡಿಸಿದ್ದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಸ್ಫೋಟಕ ಹೇಳಿಕೆ. ಅವರು ಭಾಷಣ ಮಾಡುವಾಗ ನಮ್ಮ ಶಕ್ತಿ, ಪರಿಶಿಷ್ಟ ಜಾತಿಯ ಶಕ್ತಿ 24.1%ನಷ್ಟಿತ್ತು, ಪಿತೂರಿ ಮಾಡಿ
ನಮ್ಮನ್ನ ಒಡೆದು ಇವತ್ತು 665ಕ್ಕೆ ಇಳಿಸಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗಬಾರ್ದಿತ್ತು. ಪರಿಶಿಷ್ಟ ಜಾತಿಯವರನ್ನ ಒಡೆದು ಛಿದ್ರ ಮಾಡುವ ಸಂಗತಿಯನ್ನ ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಗುಡುಗಿದ್ದಾರೆ. ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಲೀಡರ್ಗಳಿಗೆ ಕರೆ ಮಾಡ್ತಾ ಇದ್ದೀವಿ. ಪ್ರತಿಕ್ರಿಯೆಯನ್ನು ತಗೊಳ್ಳೋಕ್ಕೆ ಯಾರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ 24.1%ನಷ್ಟಿತ್ತು, ಅದನ್ನು ಪಿತೂರಿ ಮಾಡಿ ಛಿದ್ರ ಮಾಡಿ 665ಕ್ಕೆ ನಿಲ್ಲಿಸಿದ್ದಾರೆ ಅಂತೇಳಿ ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇವತ್ತು ಪಕ್ಕದ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಎಲ್ಲವೂ ಕೂಡ ಜಾರಿಯಾಗಿದೆ. ಇಲ್ಲಿ 2 ವರ್ಷ ಆಯಿತು, ಸಮೀಕ್ಷೆ ಮಾಡಿದ್ರು, ಎಲ್ಲವನ್ನ ಕೂಡ ಮಾಡಿದ್ರು, ಆದರೆ ಅದಿನ್ನೂ ಇಂಪ್ಲಿಮೆಂಟೇ ಆಗ್ತಾ ಇಲ್ಲ. ದಲಿತ ಎಡಗೈ ದಲಿತ ಬಲಗೈ ನಡುವೆ ಈಗ ಅಲ್ಲಿ ಇರುವಂಥದ್ದು ಏನಾಗ್ತಾ ಇದೆ ಅಂತ ಇಡೀ ಜನರಿಗೆ ಗೊತ್ತಿರುವಂಥ ವಿಚಾರ. ಬಿಜೆಪಿ ನಾಯಕರಾಗಿರುವಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚಲುವಾದಿ ನಾರಾಯಣ ಸ್ವಾಮಿ ಅವರು ಮತ್ತೊಮ್ಮೆ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರ ನಮಸ್ಕಾರ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇರಲಿ, ಇದು ನಾಳೆ ಕೂಡ ನಿಮಗೆ ತೋರಿಸ್ತೀವಿ. ಇದು ಯಾಕೆ ಈ ಥರ ಹೇಳಿದ್ರು, ಏನಾಗ್ತಾ ಇದೆ ಈ ವಿಚಾರದಲ್ಲಿ ಅನ್ನೋದನ್ನು ನಾವು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಾಳೆಯೂ ಕೂಡ. ಇನ್ನು ಇವತ್ತು 2 ಪ್ರಮುಖ ದೃಶ್ಯಗಳನ್ನು ನಾವು ನಿಮಗೆ ತೋರಿಸಲೇಬೇಕು. ಈ 2 ದೃಶ್ಯಗಳು ನೋಡಿ, ಇದು 2 ದೃಶ್ಯಗಳು ನೀವೇನು ನೋಡ್ತಾ ಇದ್ದೀರಲ್ಲ, ಒಮ್ಮೆ ನೋಡ್ಕೊಂಬಿಡಿ. ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜನ ಕ್ಯೂನಲ್ಲಿ ನಿಂತಿದ್ದಾರೆ, ಏನಕ್ಕೆ ಗೊತ್ತಾ? ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ, ಏನಕ್ಕೆ ಗೊತ್ತಾ? ಸಿಲಿಂಡರ್ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಾ ಇಲ್ಲ. ಗ್ಯಾಸ್ ಬಂಕ್ಗಳಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇದು ಒಂದು ಕಡೆ ಕಂಡು ಬಂದಂಥ ದೃಶ್ಯ. ಈ ದೃಶ್ಯವನ್ನು ನೋಡಿ. ಇದು ಜನಪ್ರತಿನಿಧಿಗಳ PAಗಳು, ಅಂದರೆ ನೀವು ವೋಟ್ ಮಾಡಿ ಗೆಲ್ಲಿಸಿಕೊಟ್ಟು ಕಳಿಸಿಕೊಟ್ಟಂಥ ಶಾಸಕರ PAಗಳು ಕ್ಯೂನಲ್ಲಿ ನಿಂತಿದ್ದಾರೆ. ಗ್ಯಾಸ್ಗೋಸ್ಕರ, ದಿನಸಿಗೋಸ್ಕರ ಅಲ್ಲ, ಟಿಕೆಟ್ಗೋಸ್ಕರ. ಯಾವ ಟಿಕೆಟು? ನಾಳೆ ಏನೋ ಮ್ಯಾಚ್ ಇದೆಯಂತಲ್ಲ, ಆ ಮ್ಯಾಚ್ನ ನೋಡೋದಕ್ಕೆ, ಮನರಂಜನೆಗೋಸ್ಕರ ಇಲ್ಲಿ ಜನ ಪರದಾಡ್ತಿದ್ದಾರೆ. ಬಿಸಿಲಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಕ್ಯೂನಲ್ಲಿ ಅಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಇವರಿಗೆ ಇಲ್ಲಿ ಟಿಕೆಟ್ ನೋಡಿ, ಇಲ್ಲಿ ಇವರು ಕ್ಯೂನಲ್ಲಿ ನಿಂತಿದ್ದಾರೆ. ಇದು ನಮ್ಮ ಅವಸ್ಥೆ. ನಮ್ಮ ರಾಜ್ಯದ 2 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಣ್ಣೀರ ಕತೆ, ಇನ್ನೊಂದು ಮನರಂಜನಾ ಕತೆ. ಇದು ನಮ್ಮ ರಾಜ್ಯದ ಇವತ್ತಿನ ಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿದೆ ನೋಡಿ. ಶಾಸಕರಿಗೆ ಇವತ್ತು IPL ಚಿಂತೆ ಆಗಿದೆ. IPL ಚಿಂತೆ ಇರೋದು. ಆಟೋ ಚಾಲಕರು ಇವತ್ತು ಆಟೋವನ್ನು ಓಡಿಸ್ಲಿಲ್ಲ ಅಂತಂದರೆ ದುಡ್ಡು ಬರಲ್ಲ. ಮಕ್ಕಳ ಸ್ಕೂಲ್ ಮುಗೀತು, ಮುಂದಿನ ವರ್ಷ ಅಕಾಡೆಮಿಕ್ ಇಯರ್ಗೆ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಬೇಕು, ದುಡ್ಡೆಲ್ಲಿಂದ ತರ್ತಾರೆ? ಆಟೋ ಚಾಲಕರಿಗೆ ನಾಳೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ. ಇವತ್ತು ಆಟೋ ಓಡಿದ್ರೆ ನಾಳೆ ಬೆಳಗ್ಗೆ ಅವ್ರಿಗೆ ಸಿಗೋದು ತಿಂಡಿಗೆ ಊಟ, ತಿಂಡಿಗೆ ದುಡ್ಡು, ಊಟಕ್ಕೆ ಸಿಗುವಂಥ ದುಡ್ಡು ಇವತ್ತು ದುಡಿದ್ರೆ. ಇವ್ರ ಮನೆಯಲ್ಲಿ ಸಿಲಿಂಡರ್ ಸಿಗಿದ್ರೇ ನಾಳೆ ಮನೇಲಿ ಅಡುಗೆ ಮಾಡೋಕ್ಕಾಗೋದು. ಇದು ಜನರ ಚಿಂತೆ. ಇದು ನೋಡಿ, ಅಬ್ಬಾ ಏನು ಖುಷಿಯಾಗಿದ್ದಾರೆ ಟಿಕೆಟ್ ಸಿಕ್ಕಿದ್ದಕ್ಕೆ. ಖುಷಿಯಾಗಿದ್ದಾರೆ. ಮುಂದಿನ ಸುದ್ದಿಯತ್ತ ಗಮನಕ್ಕೆ. ರಾಜ್ಯದಲ್ಲಿ ಸಾಲು ಸಮಸ್ಯೆಗಳಿಂದ ಜನರು ಪರದಾಡ್ತಾ ಇದ್ದಾರೆ.
ಆಟೋ ಗ್ಯಾಸ್ ಸಿಗದೆ ಚಾಲಕರು ಬದುಕು ಬೀದಿಗೆ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಜನ ಸಾಮಾನ್ಯರು ಕೂಡ ಗ್ಯಾಸ್ ಏಜೆನ್ಸಿ ಮುಂದೆ ಜಾಗರಣೆ ಮಾಡ್ತಿದ್ದಾರೆ. ಈ ನಡುವೆ ಕರುನಾಡಲ್ಲಿ ತ್ರಿಭಾಷಾ ದಂಗಲ್ ಶುರುವಾಗಿದೆ. ರಾಜ್ಯಪಾಲರ ನಡೆಗೆ ಸಿಡಿದ ಕರವೇ ನಾಯಕರು ಲೋಕಭವನಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮುತ್ತಿಗೆ ಪರ್ವ ಶುರುವಾಗಿದೆ. ಇನ್ನು ಸಿಲಿಂಡರ್ಗಾಗಿ ಜನಸಾಮಾನ್ಯರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಗ್ಯಾಸ್ ಏಜೆನ್ಸಿ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಆದರೆ ನಮ್ಮ ಹಣೆ ಬರಹ ನೋಡಿ, ಜನರ ಕಷ್ಟ ಆಲಿಸಬೇಕಾದ ಜನಪ್ರತಿನಿಧಿಗಳು IPL ಟಿಕೆಟ್ಗೆ ಸಾಲುಗಟ್ಟಿ ನಿಂತಿದ್ದಾರೆ. ಬೇಜವಾಬ್ದಾರಿ ಶಾಸಕರಿಗೆ ಜನರು ಶೇಮ್ ಶೇಮ್ ಅಂತಿದ್ದಾರೆ. ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ ನಿಂತಿದ್ರೆ ನಾವು ಗ್ಯಾಸ್ ನಿಂತೀವಿ, ಜೀವನ ಮಾಡಕ್ ನಿಂತೀವಿ. ಅವ್ರ ಮಾತ್ರ ಎಂಟರ್ಟೈನ್ಮೆಂಟ್ ಬೇಕು. IPL ಟಿಕೆಟ್ 2 ಕೋಟಿಯಿಂದ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗ್ಬೇಕು ಅಂತ ನಾನು ಎಲೆಕ್ಷನ್ ಮುಖ್ಯ ಮೇಡಮ್. ನಾವು ಇದ್ರೆ ಎಲೆಕ್ಷನ್, ನಾವೇ ಇಲ್ಲ ಅಂತ ಏನ್ ಎಲೆಕ್ಷನ್ ಮಾಡ್ತೀರಾ? ಶಾಸಕರು IPL ಮುಖ್ಯ ಆಗಿದೆ, ನಮ್ಮ ಬಡವರು ಜೀವನ ಮುಖ್ಯ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ತಪ್ಪಿಸ್ಬೇಕು. ಫಸ್ಟ್ ಈ ಸರ್ಕಾರ ತೊಲಗಿದ್ರೆ ಸಾಕು ನಂಗೆ ಅವ್ರಿಗೆ. ದಿನವಿಡೀ ಕ್ಯೂ ನಿಂತರೂ ಸಿಲಿಂಡರ್ ಸಿಗ್ತಿಲ್ಲ. ರಾತ್ರಿ ಇಡೀ ಏಜೆನ್ಸಿ ಮುಂದೆ ಜಾಗರಣೆ ಮಾಡಿದ್ರೂ ಗ್ಯಾಸ್ ಸಿಗ್ತಿಲ್ಲ. ಬೆಂಗಳೂರಲ್ಲಿ ಆಟೋಗಳು ರಸ್ತೆಗಿಳಿತಿಲ್ಲ. ರಾಜ್ಯಾದ್ಯಂತ ಗ್ಯಾಸ್ಗಾಗಿ ಸಾರ್ವಜನಿಕರು ಕ್ಯೂ ನಿಂತಿದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಬಿಟ್ಟಿ IPL ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. IPL ಟಿಕೆಟ್ಗಾಗಿ ಕ್ಯೂ ನಿಂತ ಶಾಸಕರ PAಗಳು. ನಾಲಾಯಕ್ ಶಾಸಕರ ವಿರುದ್ಧ ಆಕ್ರೋಶದ ಕಿಚ್ಚು. ಗ್ಯಾಸ್ಗಾಗಿ ಹಗಲು ರಾತ್ರಿ ಆಟೋ ಚಾಲಕರು ಬಂಕ್ ಮುಂದೆ ಜಾಗರಣೆ ಮಾಡ್ತಿದ್ದಾರೆ. ಸಿಲಿಂಡರ್ ಪಡೆಯಲು ಸಾವಿರಾರು ಮಂದಿ ಏಜೆನ್ಸಿ ಮುಂದೆ ದಾಂಗುಡಿ ಇಟ್ಟಿದ್ದಾರೆ. ಆದರೆ ಜನರ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಮತ ಹಾಕಿದವರು ಬೀದಿಯಲ್ಲಿ ಪರದಾಡ್ತಿದ್ರು, ನಮಗೂ ಅದಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳಿನ IPL ಪಂದ್ಯ ವೀಕ್ಷಣೆ ಮಾಡಲು ಶಾಸಕರು ಸಜ್ಜಾಗಿದ್ದಾರೆ. ಬಿಟ್ಟಿ IPL ಟಿಕೆಟ್ ಪಡೆಯೋಕೆ ಶಾಸಕರು ತಮ್ಮ PAಗಳನ್ನ ಫೀಲ್ಡ್ಗಿಳಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಫ್ರೀ IPL ಟಿಕೆಟ್ ಪಡೆಯೋಕೆ ಶಾಸಕರ PAಗಳು ಕ್ಯೂ ನಿಂತಿದ್ದಾರೆ. ಸ್ವಲ್ಪನೂ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಕೂಡ ಬಿಟ್ಟು ಬಿಟ್ಟಿ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಫ್ರೀ ಟಿಕೆಟ್ ಕೇಳೋದು ನಾಚಿಕೆಗೇಡು. ಕ್ರಿಕೆಟ್ನ ಬಗ್ಗೆ, IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ. ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿಯಿಂದ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತೇನೆ. ಮೊದಲು ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನಾವಿಲ್ಲಿ ಗ್ಯಾಸ್ ಕ್ಯೂ ನಿಂತೀವಿ ಸರ್. ನೋಡಿ ನಮ್ಮ ಹಣೆ ಬರ ನೋಡಿ, ಅವರು IPL ಟಿಕೆಟ್ ನಿಂತಿದ್ರೆ ನಾವು ಇಲ್ಲಿ ಗ್ಯಾಸಿಗೆ ನಿಂತೀವಿ, ಜೀವನ ಮಾಡಕ್ ನಿಂತೀವಿ. ಸರ್ಕಾರಕ್ಕೆ ಏನ್ ಹೇಳೋಣ, ಕಿತ್ತೋ ಸರ್ಕಾರ, ಯಾವ ಸರ್ಕಾರ ಬಂದ್ರು ಇದೇ ಕತೆ ಆಗ್ಬಿಡದೆ. ಯಾರು ನಮ್ಮ ಆಟೋದವ್ರನ್ನ ಯಾರು ನೋಡಲ್ಲ. ಶಾಸಕರಿಗೆ IPL ಮುಖ್ಯ ಆಗಿದೆ, ನಮ್ಮ ಬಡವ್ರ ಜೀವನ ಮುಖ್ಯ ಇಲ್ಲ ಅವ್ರಿಗೆ. ಗೆಲ್ಬೇಕಾರೆ ಮಾತ್ರ ಬರ್ತಾರೆ ನಮ್ಮ ಹತ್ರಕ್ಕೆ, 500,000 ಕೊಡ್ತೀನಿ ಅಂದ್ಬಿಟ್ಟು ಓಟ್ ಹಾಕಿಸ್ಕೊತಾರೆ. ಓಟ್ ಹಾಕಿ ಜನನ ನೋಡಲ್ಲ ಇವರು, ನಮ್ನ ಹಾಳು ಮಾಡಕ್ಕೆ ಕುತ್ಕೊಂಡ್ಬಿಡೋರೆ. ಫಸ್ಟು ಈ ಸರ್ಕಾರ ತೊಲಗಿದ್ರೆ ಸಾಕು ನಂಗೆ ಆಗ್ಬಿಡಿದೆ. ಜನರ ಸಮಸ್ಯೆಗಿಂತ IPL ಮುಖ್ಯನಾ? ಅವರೆಲ್ಲ ಹೆಂಗ್ ಬೇಕಾದ್ರೆ ಹಂಗೆ ಸಾಯ್ತಾರಣ್ಣ, ನಮಗೂ ಹಂಗೆ ಸಾಯಿಸಿರೋದು. ಅಲ್ಲಿ ಕ್ಯೂ ನಿಂತ್ಕೊಂಡು ದುಡ್ಡು ಮಾಡ್ಕೊಂಡಾರೆ, ಇಲ್ಲಿ ನಮ್ಗೆ ಸಾಯಿಸ್ತಾ ಇದ್ದಾರೆ. ಅದ್ ಮಾಡ್ಲೇಬೇಕಲ್ಲ, ಅದೇ ಮೇನ್ ಮುಖ್ಯ ಅಲ್ವಾ. ಸಮಸ್ಯೆಯಿಂದ IPL ಮಾಡಿದ್ರೆ ತಾನೇ ಆಗೋದು. ಎಲ್ಲರಿಗೂ ಜೀವನ, ಇಲ್ಲಾಂದ್ರೆ ಎಲ್ಲಾಗುತ್ತೆ. ಅವ್ರಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಆರಾಮಾಗಿ ಬಂಗ್ಲೆಯಲ್ಲಿ ಇರ್ತಾರೆ, ಹೋಗಿ IPL ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಮುಂದಿನ ಬಾರಿ ಕಾಂಗ್ರೆಸ್ಗೆ ಮತ ಹಾಕಲ್ಲ ಸರ್. ಅವ್ರ ಕೆಲಸ ಗೆಲ್ಲ ತನಕ ಅಷ್ಟೇ. ಜನ ಆದ್ಮೇಲೆ ಜನಗಳ ಕಷ್ಟ ಅವಶ್ಯಕತೆ ಯಾರಿಗೂ ಇರಲ್ಲ. ಜನಗಳ ಕಷ್ಟ ಯಾರಿಗೂ ಇಲ್ದಂಗೆ ಎಲ್ಲ ತೊಂದರೆ ಕೊಡ್ತಾವ್ರೆ. ಅವ್ರ ಕೆಲಸ ನೋಡ್ಕೊಂಡು ನಮ್ಗೆಲ್ಲ ತೊಂದರೆ. ಆಟೋದವ್ರಿಗೆ ಈಗ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾರ ಹೆಣ್ಮಕ್ಳಿಗೆ. ಈಗ ಡ್ರೈವರ್ಗಳು ಕಷ್ಟ ಅವ್ರ ಅಂತ ಕೊಡ್ಬೋದಲ್ಲ, ಅಷ್ಟೇ ಇಷ್ಟ ಜನಗಳಿಗೆ ದುಡ್ಡು ಹಾಕ್ಬೋದಲ್ಲ ಡ್ರೈವರ್ಗಳಿಗೆ. ಏನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸರ್ಕಾರಕ್ಕೆ ಓಟ್ ಹಾಕ ತಪ್ಪಿಸ್ಬೇಕು. ಮೊದಲು ಸಮಸ್ಯೆ ಕೇಳಿ, ಆಮೇಲೆ ಮ್ಯಾಚ್ ನೋಡಿ. ನಾವೇನ್ ಸರ್ ಹೇಳಕ್ಕಾಗುತ್ತೆ ಅದಕ್ಕೆ? ಅವ್ರು ತಿಳ್ಕೊಬೇಕಲ್ವ ಸರ್. ನಮ್ ಕಷ್ಟ ಸ್ಪಂದಿಸ್ಬೇಕು, ಆಮೇಲೆ ಮ್ಯಾಚ್ ಅಲ್ವಾ. ಫಸ್ಟ್ ನಮ್ ನೋಡ್ಬೇಕು, ಆಮೇಲೆ ಅದ್ ನೋಡ್ಬೇಕಲ್ವಾ. ನೋಡಿ ನಾವು ಬೆಳಿಗ್ಗೆ 8 ಗಂಟೆ ನಿಲ್ಸೋರು ಈಗ ಗ್ಯಾಸ್ ಹಾಕೋತಾ ಇದೀವಿ. ಮ್ಯಾಚ್ ಎಲ್ಲ ಊಟ ಎಲ್ಲ ನಾವ್ ಯಾರಿಗೆ ಹೇಳಮ್ಮ? ಯಾವ ಶಾಸಕರು ನಮ್ಮ ಕಷ್ಟ ಕೇಳೋದಿಲ್ಲ. ಕಷ್ಟ ಅನುಭವಿಸ್ತಾರೆ ಚಾಲಕರ ಬಗ್ಗೆ ಯಾರು ಇಷ್ಟು ವರ್ಷ ಆಯ್ತಲ್ಲ, ಏನಾದ್ರು ನಮ್ಮ ಆಟೋ ಚಾಲಕರಿಗೆ 1 ರೂಪಾಯಿನಾರು ಸಹಾಯ ಮಾಡಿದ್ರಾ? ಅಥವಾ ನಮ್ಮ ಕಷ್ಟ ಸುಖ ಏನು ಅಂತ ಕೇಳಿದಿರಾ? ಎಲೆಕ್ಷನ್ ಮುಖ್ಯ ಮೇಡಮ್. ನಾವಿದ್ರೇನೆ ಎಲೆಕ್ಷನ್, ನಾವೇ ಇಲ್ಲ ಅಂತ ಏನು ಎಲೆಕ್ಷನ್ ಮಾಡ್ತೀರಾ? ನಮ್ಮಿಂದ ಮೇಡಮ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ದುಡಿಯುವಂಥದ್ದೇ ನಮ್ಮ ಪ್ರಜಾ ಸರ್ಕಾರ. ಅದನ್ನೇ ನಮ್ಮ ಜನಗಳನ್ನೇ ಸರಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇವ್ರು ಏನು ಇದು ಮಾಡ್ತಾರೆ?
ನೋಡಿದ್ರಲ್ವಾ, ಜನರಿಗೆ ಗ್ಯಾಸ್ ಚಿಂತೆ ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ IPL ಚಿಂತೆ. ಬಿಟ್ಟಿ ಟಿಕೆಟ್ ತಗೊಂಡು ಮ್ಯಾಚ್ ನೋಡಿ ಮಜಾ ಮಾಡೋ ಚಿಂತೆ. ಇಂತಹ ಜನಪ್ರತಿನಿಧಿಗಳನ್ನ ಪಡೆದ ನಾವೇ ಧನ್ಯ. ಹೊಡಿರಿ ಚಪ್ಪಾಳೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಥ ಜನಪ್ರತಿನಿಧಿಗಳನ್ನು ಪಡ್ಕೊಂಡಿರೋರು ನಾವೇ ಧನ್ಯರು. ತುಂಬ ಚೆನ್ನಾಗಿತ್ತು ಅದು ವಾಯ್ಸ್ ಓವರ್. ಈ ಬಾರಿ ನೋಡಿ, ನಿಮಗೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಇಂಪಾರ್ಟೆಂಟ್, ಇದೆಲ್ಲ ಅರ್ಥ ಮಾಡ್ಕೋಬೇಕು ನೀವು. IPL ಟಿಕೆಟ್ನ ಕನಿಷ್ಠ ದರ ಅಂದರೆ ಕನಿಷ್ಠ ದರ 3750 ರೂಪಾಯಿ. ಆದರೆ ಇವತ್ತು ರಾಜಕಾರಣಿಗಳು ಕೇಳ್ತಾ ಇರೋದು ಯಾವುದು ಗೊತ್ತಾ? ಪ್ರೀಮಿಯಂ ಟಿಕೆಟ್ ಬೇಕು ನಮಗೆ. ಪ್ರೀಮಿಯಂ ಟಿಕೆಟ್, ಅದರ ಟಿಕೆಟ್ ರೇಟ್ ಎಷ್ಟು ಗೊತ್ತಾ? 65,000 ರೂಪಾಯಿ. ಎಷ್ಟು? 65,000 ರೂಪಾಯಿ. ಅದೇ ಬೇಕು ಅಂತ ಕೂತಿರೋದು. ಇವತ್ತು ಆ ಕ್ಯೂನಲ್ಲಿ ನಿಂತಿರೋ ಎಷ್ಟೋ ಜನಕ್ಕೆ ಅದೇ ಟಿಕೆಟ್ ಸಿಕ್ಕಿರೋದು ಅನ್ನೋ ಮಾಹಿತಿ ಕೂಡ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಶಾಸಕ ಕೇಳ್ತಾ ಇರೋದು ಪ್ರೀಮಿಯಂ ಟಿಕೆಟ್. ಅದೊಂದು ಟಿಕೆಟ್ ಬಂದು 65,000 ರೂಪಾಯಿ. ಎಲ್ಲ ಶಾಸಕರಿಗೆ ಪ್ರೀಮಿಯಂ ಟಿಕೆಟೇ ಬೇಕು. ಹೋಗ್ಬಿಟ್ಟು ಜನರ ಜೊತೆ ನಿಂತ್ಕೋತಾರ ಅವರು? ಗ್ಯಾಲರಿನ ನಿಂತ್ಕೊಳ್ತಾರ? ಅವ್ರು ಸ್ಟ್ಯಾಂಡರ್ಡ್, ಅವರು ರಾಜಕಾರಣಿಗಳು, MLAಗಳು, ಒಂದು ಗೌರವ ಇಲ್ವಾ ಅವ್ರಿಗೆ? ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಅನ್ನೋದಿರಲ್ವಾ? ಒಳ್ಳೆ ಸ್ಥಾನಮಾನ ಕೊಡಬೇಕಲ್ಲ. ಅದಕ್ಕೆ ಪ್ರೀಮಿಯಂ ಅವ್ರಿಗೆ ಪ್ರೀಮಿಯಂ ಟಿಕೆಟೇ ಕೊಡಬೇಕು. ಒಂದು ಟಿಕೆಟ್ ಬೆಲೆ ಎಷ್ಟು? 65,000 ರೂಪಾಯಿ. ಅಲ್ಲಿಗೆ ಒಬ್ಬ ಶಾಸಕ ಕೇಳ್ತಾ ಇರೋದೆಷ್ಟು? 3 ಟಿಕೆಟ್ ಬೇಕು ಅಂತೇಳಿ. ಅಲ್ಲಿಗೆ 3 ಪ್ರೀಮಿಯಂ ಟಿಕೆಟ್ನ ದರ ಎಷ್ಟಾಯಿತು? 1,95,000 ರೂಪಾಯಿ. ಒಂದು ಪಂದ್ಯಕ್ಕೆ 224 ಶಾಸಕರ ಕುಟುಂಬಕ್ಕೆ ಕೊಡೋದಾದ್ರೆ ಒಟ್ಟು ಟೋಟಲ್ 672. ಎಷ್ಟಾಯಿತು? 224 ಶಾಸಕರು ಅಂತ ಲೆಕ್ಕ ಇಟ್ಕೊಳ್ಳಿ. ಅವ್ರಿಗೆ ಒಬ್ಬ ಶಾಸಕನಿಗೆ 3 ಟಿಕೆಟ್ ಅಂದರೆ 672 ಟಿಕೆಟ್. ಒಂದು ಟಿಕೆಟ್ನ ಬೆಲೆ 65,000. 3 ಟಿಕೆಟ್ ಕೊಟ್ಟರೆ 1,95,000. ಅದೇ 672 ಟಿಕೆಟ್ಗೆ 672 ಪ್ರೀಮಿಯಂ ಟಿಕೆಟ್ನ ಬೆಲೆ ಎಷ್ಟು ಗೊತ್ತಾ? 4,36,00,000 ರೂಪಾಯಿ ಬೇಕು. 4,36,00,000 ರೂಪಾಯಿ ಬೇಕು. ಕೊನೆಗೂ ಶಾಸಕರಿಗೆ ಬಿಟ್ಟಿ IPL ಟಿಕೆಟ್ ಭಾಗ್ಯ ಸಿಕ್ಕಿದೆ. ಅದೇ 4 ಕೋಟಿ ರೂಪಾಯಿನ ನೀವು ಆಟೋ ಚಾಲಕರಿಗೆ ಅಂತ ಹಂಚಿದಿದ್ರೆ ಇವತ್ತು ನೀವೇನು ದುಡ್ಡು ಕೊಟ್ಟು ತಗೊಂಡಿಲ್ಲ ಬಿಡಿ. ಅದೇ ನೀವು ದುಡ್ಡು ಕೊಟ್ಟು ತಗೊಂಡು ಆ ದುಡ್ಡನ್ನು KCNO ನಿಮಗೆ ಫ್ರೀಯಾಗಿ ಕೊಟ್ಟರು. ನೀವು ದುಡ್ಡು ಕೊಟ್ಬಿಟ್ಟು ಆ ದುಡ್ಡನ್ನು ಆಟೋ ಚಾಲಕರಿಗೆ ಅಂತ ಕೊಟ್ಬಿಟ್ಟಿದ್ರೆ ಇವತ್ತು ಎಷ್ಟೋ ಜನ ಆಟೋ ಚಾಲಕರು ನೆಮ್ಮದಿಯಾಗಿ ಮಲಗ್ತಾ ಇದ್ರು, ಕಣ್ತುಂಬ ನಿದ್ದೆ ಮಾಡ್ತಾಯಿದ್ರು. ಆದರೆ ನಿಮಗೆ ಟಿಕೆಟ್ ಬೇಕೇ ಬೇಕು, ಪ್ರೀಮಿಯಂ ಟಿಕೆಟ್ ಬೇಕೇ ಬೇಕು. ಇಲ್ಲಾಂದರೆ ಯಾಕೆ ಮನೆಯಾಗ ನೋಡೋಕ್ಕಾಗಲ್ವಾ ಕ್ರಿಕೆಟ್ನ? ಕಷ್ಟ ಕಾಲದಲ್ಲಿದ್ದೀವಿ. ಇಂಥ ಕಾಲದಲ್ಲೂ ಕೂಡ ಬಿಟ್ಟಿ ಟಿಕೆಟ್ ಬೇಕಾ ನಿಮಗೆ? ಬಿಟ್ಟಿ ಟಿಕೆಟ್ ನಾವೆಲ್ಲ ಕೇಳ್ತಿರೋದು, ಕೆಲ ಶಾಸಕರೇ ಕೇಳ್ತಿದ್ದಾರೆ. ನಾಚಿಕೆ ಆಗಬೇಕು ಅಂತ ಕೆಲ ಶಾಸಕರು ಹೇಳ್ತಿದ್ದಾರೆ. ಕೋಟಿ ಕೋಟಿ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬರ್ತೀರಾ, ಅಂಥದ್ರಲ್ಲೂ ನಿಮಗೆ ಬಿಟ್ಟಿ ಟಿಕೆಟ್ ಬೇಕಾ ಶಾಸಕರಿಗೆ? BJP ಅವರು ಕೇಳಿದ್ರು, ಕಾಂಗ್ರೆಸ್ ಅವರು ಕೇಳಿದ್ರು. ಅದರಲ್ಲೂ ವಿಜಯಾನಂದ ಕಾಶಪ್ಪನವರು ನಮಗೆ 4 ಟಿಕೆಟ್ ಬೇಕು, ಅಲ್ಲಿಂದನೇ ಶುರುವಾಗಿತ್ತು. ವಿಜಯಾನಂದ ಕಾಶಪ್ಪನವರು ಅವರ ಕ್ಷೇತ್ರದಲ್ಲಿ ಎಷ್ಟು ಸಮಸ್ಯೆ ಇದೆ, ನೀರಿಗೆ ಹಾಹಾಕಾರ ಇದೆ, ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಟಿಕೆಟ್ IPL ಟಿಕೆಟ್ ಬಗ್ಗೆ ಆಸಕ್ತಿ ಇತ್ತು. ಅಲ್ಲಿ ಅವ್ರು ಧ್ವನಿ ಎತ್ತಿದ್ರು ಅಂತೇಳಿ ಈ ಕಡೆ BJP ಅವರು ಕೂಡ ಶಾಸಕರು ಹೌದು 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 ನಮಗೂ ಬೇಕು ಟಿಕೆಟ್, ಇಂಪಾರ್ಟೆಂಟ್ ಅಲ್ವಾ ಇವರಿಗೆ? ಜನ ಚೀತು ಅಂತ ಉಗಿತಾ ಇದ್ದಾರೆ, ನಿಮಗೆ ಉಗಿತಾ ಇದ್ದಾರೆ ಜನ. ನಿಮಗೆ ಇನ್ನಾದರೂ ಅರ್ಥ ಮಾಡಿಕೊಡಿ. ನಿಮ್ಮನ್ನು ಜನರು ಕ್ಯೂನಲ್ಲಿ ನಿಂತ್ಕೊಂಡು ವೋಟ್ ಹಾಕಿ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದು ಅವರ ಅಭಿವೃದ್ಧಿಯ ಕೆಲಸವನ್ನು ಮಾಡಲಿ ಅಂತ, ಅವರಿಗೋಸ್ಕರ ನೀವು ಕೆಲಸ ಮಾಡಲಿ, ದುಡಿಲಿ ಅಂತೇಳಿ. ನಿಮಗೆ ಕ್ರಿಕೆಟ್ ನೋಡೋಕ್ಕೆ ಹೋಗಿ ಅಂತ ಗೆಲ್ಲಿಸಿ ಕಳಿಸ್ಕೊಟ್ಟಿರೋದಲ್ಲ. ನಿಮಗೆ ಅಷ್ಟೊಂದು ಕ್ರಿಕೆಟ್ ಮೇಲೆ ಅಭಿಮಾನ ಇದ್ದರೆ ನೀವು ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಿ, ಹೋಗಿ ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಳ್ಳಿ. ಯಾಕೆ ನಾವು ಶಾಸಕರು ಮನುಷ್ಯರಲ್ವಾ, ನಮಗೇನು ಎಂಜಾಯ್ಮೆಂಟ್ ಅನ್ನೋದಿರಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದೇ ನೀವು ಮನುಷ್ಯರೇ,
ಆದರೆ ಈ ಪರಿಸ್ಥಿತಿ ಇದೆಯಲ್ಲ, ಇದು ಸಮಯ ಸಂದರ್ಭ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಅದೇ ಕಾಲು ತುಳಿತದ ಬಗ್ಗೆ ಯಾರಾದರೂ ಒಬ್ಬರು ಚಕಾರ ಎತ್ತಿದ್ರ ಶಾಸಕರು? 11 ಜನ ಮೃತಪಟ್ಟರಲ್ಲ, ಅದ್ರ ಬಗ್ಗೆ ಯಾರಾದರೂ ಚಕಾರ ಎತ್ತಿದ್ರ? ಯಾರು ಇಲ್ಲ. ಇವ್ರಿಗೆ ಟಿಕೆಟ್ ಬೇಕು, ತಗೊಂಡೋಗಿ ಎಂಜಾಯ್ ಮಾಡಬೇಕು. ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ನಮ್ಮ ವೀಕ್ಷಕರ ವಿವೇಚನೆ ಬಿಟ್ಟಿರ್ತೀವಿ. ಮುಂದಿನ ಸುದ್ದಿ ತಗೊಂಬ ನೋಡಿ, ಇದು ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ ತುಂಬ ದೊಡ್ಡ ಸುದ್ದಿ ಅಂತೇಳಿ. ಎಂಥ ಸುದ್ದಿ ಗೊತ್ತಾ? ಇವತ್ತು IPL ಟಿಕೆಟ್ ಶಾಸಕರು ಫ್ರೀಯಾಗಿ ತಗೊಂಡೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬೇರೆ ಯಾರು ಹೇಳ್ತಿರೋದಲ್ಲ, ಇದನ್ನ ಶಾಸಕರೊಬ್ಬರೇ ಹೇಳಿರೋದು. ಯಾರು ಶಾಸಕರು ಪಡೆದಿಲ್ವೋ ಟಿಕೆಟ್ನ, ಅವರ ಟಿಕೆಟ್ನ ತಗೊಂಡೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದಾರಂತೆ. ಸ್ಪೀಕರ್ UT ಖಾದರ್ ಅವ್ರಿಗೆ ಸುರೇಶ್ ಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ನಾವು ನಿರಾಕರಿಸಿದ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ. ನೋಡಿ, ಅವರು ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡೋದನ್ನು ಕೂಡ ನೀವು ಗಮನಿಸ್ಬೋದು. ಎಲ್ಲೆಲ್ಲಿ ದುಡ್ಡನ್ನ ಗಳಿಸ್ಬೇಕು, ದುಡ್ಡನ್ನ ಹೊಡಿಬೇಕು ಅಂತ ಇರ್ತಾರೋ ಅಲ್ಲೇ ಇದ್ದಾರೆ ಎಲ್ಲ. ನಾವಿವತ್ತು ಯಾರನ್ನೂ ಅಲ್ಲಿ ಹೋಗಿ ಬ್ಲಾಕಲ್ಲಿ ಟಿಕೆಟ್ ಮಾರ್ತಾವನಂತೆ, ಕಬ್ಬನ್ ಪಾರ್ಕ್ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಂತೆ, ವಿಲ್ಸನ್ ಗಾರ್ಡನ್ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ, ಪೊಲೀಸ್ ಇಲಾಖೆಯವರು ಅಂಥ ಒಳ್ಳೆ ಕೆಲಸ ಮಾಡಿಬಿಟ್ರು, ಕ್ರೀಡಾಭಿಮಾನಿಗಳಿಗೆ ಅನ್ಯಾಯ ಆಗ್ತಿದ್ದನ್ನು ತಡೆದ್ರಂತೆ ಅಂತೇಳಿ ನಾವು ಸುದ್ದಿಯನ್ನು ಮಾಡ್ತಾ ಇದ್ವಿ. ಆದರೆ ಇಂಥ ಸುದ್ದಿನೂ ಕೂಡ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅದು BJPಯ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಖಾದರ್ ಅವ್ರಿಗೆ ಪತ್ರವನ್ನು ಬರೆದು ಹೇಳಿರೋದೇನು, ನಮಗೆ ಟಿಕೆಟ್ ಬೇಡ ಅಂತೇಳಿ ನಾವು ಪತ್ರವನ್ನು ಬರೆದಿದ್ವಿ, ಆದರೆ ಅದೇ ಟಿಕೆಟನ್ನು ಕೆಲವರು ತಗೊಂಡು ಹೋಗ್ಬಿಟ್ಟು ಕಾಳಸಂತೆಯಲ್ಲಿ ಮಾರ್ತಾ ಇದ್ದಾರಂತೆ. 30,000ಕ್ಕೆ 40,000ಕ್ಕೆ 50,000ಕ್ಕೆ ಮಾರ್ತಾ ಇದ್ದಾರಂತೆ. ಬೇಕೇನ್ರಿ ಇದೆಲ್ಲ ನಿಮಗೆ? ಯಾರ್ಯಾರು ಮಾರಾಟ ಮಾಡಿದಾರೋ ಎಲ್ಲರನ್ನೂ ಕೂಡ ಲಾಕ್ ಮಾಡಬೇಕು. ಆಗತ್ತ ಕ್ರಮ? ಆಗಲ್ಲ. ಎಷ್ಟೇ ಬಾಯ್ ಬಡ್ಕೊಂಡ್ರು ಕೂಡ ಯಾರು ಎಚ್ಚೆತ್ಕೊಳ್ಳೋದಿಲ್ಲ. ಯಾಕೆ? ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ಎಲ್ರಿಗೂ ಟಿಕೆಟ್ ಬೇಕು. ವಾರ ಪೂರ್ತಿ ಜನರ ಕಷ್ಟಕ್ಕೋಸ್ಕರ ದುಡ್ದಿರ್ತಾರಲ್ಲ, ಬೆವರು ನೀರು ಸುರಿಸಿ ಕ್ಯೂನಲ್ಲಿ ನಿಂತ್ಕೊಂಡು ಮನೆಗೆ ಹೋಗಿ ನಿಮ್ಮ ಕಷ್ಟ ಏನು, ನಿಮ್ಗೇನು ಸಮಸ್ಯೆ ಇದೆ, ಇದೆಲ್ಲ ಮಾಡಿರ್ತಾರಲ್ಲ, ಅವ್ರಿಗೊಂದು ಮನರಂಜನೆ ಬೇಕಲ್ವಾ, ಅದಕ್ಕೆ ಹೋಗ್ತಾರೆ. ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರೇ ಹೇಳಿದ್ದಾರೆ. ಅವರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವರಿಗೆ ಬೇಡ ಅಂತ ಹೇಳಿದಂಥ ಟಿಕೆಟನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರಂತೆ. ಯಾರೆಲ್ಲ ಶಾಸಕರು ಇವತ್ತು ನಮಗೆ ಟಿಕೆಟ್ ಬೇಡ ಅಂತ ತುಂಬ ಜನ ಬರೆದಿದ್ದಾರೆ. ಕೆಲ ಶಾಸಕರು ಟಿಕೆಟನ್ನು ತಗೊಂಡಿಲ್ಲ. ಅವರೆಲ್ಲರೂ ಕೂಡ ಆ ಟಿಕೆಟ್ಗಳನ್ನು ಯಾರೋ ತಗೊಂಡೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ವೆಲ್ಕಮ್ ಬ್ಯಾಕ್. ಮಧ್ಯಪ್ರಾಚ್ಯದ ಯುದ್ಧದ ಕಿಚ್ಚು ರಾಜ್ಯದ ಜನಸಾಮಾನ್ಯರಿಗೂ ಕೂಡ ತಟ್ಟಿದೆ. ಗಂಟೆಗಟ್ಟಲೆ ನಿಂತರೂ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಆಟೋ ಓಡಿಸಿ ದುಡಿಮೆ ಮಾಡೋ ಚಾಲಕರಿಗೂ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯಿಂದ ಕಲಬುರಗಿವರೆಗೂ ಆಟೋ ಗ್ಯಾಸ್ ಸಿಗದೆ ಸರತಿ ಸಾಲಲ್ಲಿ ನಿಲ್ಲುವಂತಾಗಿದೆ. ಆ ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, LPG ಅಭಾವ, ನೋ ಸ್ಟಾಕ್ ಬೋರ್ಡ್, ಆಟೋ ಚಾಲಕರು ಕಂಗಾಲು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಬಿಸಿ ಸಿಲಿಕಾನ್ ಸಿಟಿ ಆಟೋ ಚಾಲಕರಿಗೆ ತಟ್ಟಿದೆ. ಬೆಂಗಳೂರಿನ ಬಹುತೇಕ ಆಟೋ ಗ್ಯಾಸ್ ಏಜೆನ್ಸಿ ಮುಂದೆ ಸರತಿ ಸಾಲು ಕಂಡು ಬರ್ತಿದೆ. ಕೆಲವೆಡೆ ನೋ ಸ್ಟಾಕ್ ಕಾಣಿಸ್ತಾ ಇದೆ. ಸಚಿವ KH ಮುನಿಯಪ್ಪ ಸ್ವಕ್ಷೇತ್ರದಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ 20 ದಿನಗಳಿಂದ ಅಡುಗೆ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಮುಂದೆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು ತಗೊಂಡು 3 ತಿಂಗಳಾಗೈತೆ. ನಾವು ಇರೋರು ಒಬ್ಬರಿಗೆ ಇತ್ತು, ಬುಕ್ ಮಾಡಿರೋದು 20ನೇ ತಾರೀಕಿಗೆ. ನಮ್ಗೆ ಇರೋರು 3 ತಿಂಗಳು ಒಂದು ಬರ್ತದೆ. ಅಂದ್ರೆ ಒಂದು ಸಿಲಿಂಡರ್ ಕೊಟ್ಟಿಲ್ಲ ಅಂತಂದ್ರೆ ನಾವ್ ಹೆಂಗೆ ಒಲೆಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಇವಾಗೆಲ್ಲ ಇದೆ OTP ಹೇಳಿ ಅಂತ ಹೇಳವ್ರೆ, ತಂದಾಕ್ತಿವಿ ಅಂತ ಹೇಳವ್ರೆ. OTP ಹೇಳಿದ್ರು
ಸಿಲಿಂಡರ್ ತಂದು ಮನೆಗೆ ಹಾಕಿಲ್ಲ. ಸಕ್ಕರೆ ನಾಡು ಮಂಡ್ಯಕ್ಕೂ ಕೂಡ ಗ್ಯಾಸ್ ಕಂಟಕ ಶುರುವಾಗಿದೆ. ತಡರಾತ್ರಿಯವರೆಗೂ ಲಭ್ಯವಿದ್ದು ಆಟೋ ಗ್ಯಾಸ್ ಇದೀಗ ಇಲ್ಲ. ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ನೋಡಿ ಚಾಲಕರು ಕಂಗಾಲಾಗಿದ್ದಾರೆ. ದಿನವಿಡೀ ಆಟೋ ಓಡಿಸಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು, ಈಗ ಗ್ಯಾಸ್ ಇಲ್ಲದೆ ಜೀವನ ನಿರ್ವಹಣೆ ಹೇಗೆ ಅಂತ ಅಳಲು ತೊಡಿಕೊಳ್ತಿದ್ದಾರೆ. ಜೀವನ ಮಾಡಬೇಕು ಅಂತ ಏನೋ ಇತ್ತು, ಇವತ್ತು ಬೆಳಗ್ಗೆಯಿಂದವೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. LPG ಘಟಕಗಳಲ್ಲಿ ಇರೋ ಮಂಡ್ಯದಲ್ಲಿ 2 ಘಟಕಗಳು, ಅವೆರಡಕ್ಕೂ ಈಗ ನಿನ್ನೆಯಿಂದವೇ ಬೆಳಗ್ಗೆಯಿಂದವೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತಿನಿಂದ ಆಟೋ ಚಾಲಕರುಗಳು ಬೀದಿಗೆ ಬಂದು ನಿಂತ್ಕೊಂಡು ಜೀವನ ಮಾಡೋದು ಯಾವ ರೀತಿ ಮಾಡೋದು? ಧಾರವಾಡದ NTTF ಬಳಿಯ ಗ್ಯಾಸ್ ಬಂಕ್ ಎದುರು ಆಟೋಗಳದ್ದೇ ಸಾಲು. ಬೆಳ್ಳಂಬೆಳಗ್ಗೆಯೇ ಸರತಿ ಸಾಲಲ್ಲಿ ನಿಂತರೂ ಗ್ಯಾಸ್ ಸಿಗ್ತಿಲ್ಲ. ಇರೋ ಸ್ಟಾಕ್ 2 ಗಂಟೆಯಲ್ಲಿ ಖಾಲಿ ಆಗುತ್ತೆ ಅನ್ನೋ ಮಾತು ಕೇಳಿ ಆಟೋ ಚಾಲಕರು ಆತಂಕಗೊಂಡಿದ್ದಾರೆ. ಆತಂಕಗೊಂಡಿರೋ ಚಾಲಕರು ಹೇಗಾದ್ರೂ ಮಾಡಿ ಫುಲ್ ಟ್ಯಾಂಕ್ ಮಾಡಿಸಲು ಮುಗಿ ಬೀಳ್ತಿದ್ದಾರೆ. 20 ರೂಪಾಯಿ ಐತ್ರಿ ಸರ್, ಏನ್ ದುಡಿಬೇಕು, ಏನ ಪ್ಯಾಸೆಂಜರ್ ಕೇಳಿದ್ರೆ ರೊಕ್ಕ ಕೊಡಂಗಿಲ್ಲ, ಏನಿಲ್ಲ, ದೊಡ್ಡ ವಜ್ಜಾಗಿದ್ ಬಿಟ್ಟಿದ್ ಸರ್ ನಮ್ದೆಲ್ಲ. ಕೊಡಂಗಿಲ್ರಿ ಯಾರು. 4-5 ಕಿಲೋಮೀಟರ್ ಹೋಗಿ ಸರ್, ಇಲ್ಲಿ ಪಾಳಿ 4 ಕಿಲೋಮೀಟರ್ ಐತ್ರಿ ಎಲ್ಲ. ಪ್ರತಿಯೊಂದ ಒಂದ ಪಂಪ್ ಚಾಲು ಐತ್ರಿ. ಉಳ್ಗಿದ್ ಕಡೆ 120 ರೂಪಾಯಿ ಸರ್ ಗ್ಯಾಸ್. ಇಲ್ಲಿ ಕಡಿಮೆ ಐತಿ ಅಂತ ಹೇಳಿ ಏನ್ ಮಾಡೋದು ಸರ್, ಜೀವನ ಹೊಟ್ಟಿ ಸಂಬಂಧ. ಗದಗದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಹಾಹಾಕಾರ. ಇದೀಗ ಗ್ಯಾಸ್ ಸಮಸ್ಯೆ ಆಟೋಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅಡುಗೆ ಮನೆಗೂ ವ್ಯಾಪಿಸಿದೆ. ನರಗುಂದ ಪಟ್ಟಣದಲ್ಲಿ ಕಳೆದ 15 ದಿನಗಳಿಂದ ಇಂಡಿಯನ್ ಗ್ಯಾಸ್ ಇದೆ. ಏನು ಆಟೋ ವೃತ್ತದ ಬಳಿ ಇರುವಂಥ ಗೋ ಗ್ಯಾಸ್ ಪಂಪ್ನಲ್ಲಿರುವಂಥದ್ದು ಗಮನಿಸ್ಬೋದು. LPG ಆಟೋ ಗ್ಯಾಸ್ ಸಂಪೂರ್ಣವಾಗಿ ಈ ಒಂದು ಪಂಪ್ನಲ್ಲಿ ಕಳೆದ 4 ದಿನಗಳಿಂದ ಕೂಡ ಖಾಲಿಯಾಗಿರುವಂಥದ್ದು. ಈವರೆಗೂ ಕೂಡ ಈ ಒಂದು ಪಂಪ್ಗೆ ಆಟೋ ಗ್ಯಾಸ್ನ ಬರ್ತಾ ಇಲ್ಲ. ಹಾಗಾಗಿ ಅವರು ನೋ ಸ್ಟಾಕ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡನ್ನು ಹಾಕಿರುವಂಥದ್ದು. ಸಿಬ್ಬಂದಿಗಳು ಕೂಡ ಇಲ್ಲಿ ಯಾರೂ ಕೂಡ ಇಲ್ಲ, ಗಮನಿಸ್ಬೋದು. ಕಲಬುರಗಿಯಲ್ಲಿ ಬಿರು ಬಿಸಿಲಿನಲ್ಲೇ ಬಂಕ್ನಿಂದ ಬಂಕ್ಗೆ ಅಲ್ಲದಾಟ ಕಾಣ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತರೂ ಗ್ಯಾಸ್ ಸಿಗುವ ಗ್ಯಾರಂಟಿ ಇಲ್ಲದಂತಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಪೂರೈಕೆ ಕಡಿತವಾಗಿದೆ. ಹೀಗಾದ್ರೆ ಮನೆ ನಿರ್ವಹಣೆ ಮಾಡೋದು ಹೇಗೆ ಅಂತಿದ್ದಾರೆ ಆಟೋ ಚಾಲಕರು. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ಬೆಳಗಾವಿಯಿಂದ ಹಿಡಿದು ಕಲಬುರಗಿಯವರೆಗೂ ಗ್ಯಾಸ್ ಅಭಾವ ತಲೆದೋರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಗಳತ್ತ ಗಮನ ಕೊಡೋಣ. ರಾಜ್ಯಾದ್ಯಂತ ಎದ್ದಿರುವಂಥ LPG ಹಾಹಾಕಾರ ಈಗ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ಉಸಿರುಗಟ್ಟಿಸುವಂತೆ ಮಾಡಿದೆ. ಯುದ್ಧದ ಭೀತಿ ಒಂದೆಡೆಯಾದರೆ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಆಟೋ ಕ್ಯೂ ಮತ್ತೊಂದು ಕಡೆ. ಗ್ಯಾಸ್ ಸಿಗುತ್ತೆ ಅನ್ನೋ ಸಣ್ಣ ಮಾಹಿತಿ ಸಿಕ್ಕರೂ ಆಟೋ ಚಾಲಕರು ಮುಗಿ ಬೀಳ್ತಿದ್ದಾರೆ. ಆ ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರಿನಲ್ಲಿ ಗ್ಯಾಸ್ಗಾಗಿ ಆಟೋಗಳ ಸಾಲು. ಬೆಲೆ ಏರಿಕೆ ಬಿಸಿಗೆ ರೊಚ್ಚಿಗೆದ್ದ ಆಟೋ ಚಾಲಕರು. ಸಾಲಾಗಿ ನಿಂತಿರೋ ಆಟೋಗಳು. ದಿನವಿಡೀ ಬಂಕ್ ಮುಂದೆ ಕಳೆದರೂ ಸಿಗದ ಗ್ಯಾಸ್. ಇದು ಬೆಂಗಳೂರಿನ ಬಹುತೇಕ ಬಡಾವಣೆಗಳಲ್ಲಿ ಕಂಡುಬಂದ ದೃಶ್ಯಗಳು. ಇತ್ತ ನಾಗರಬಾವಿ ಮತ್ತು ಕಲ್ಯಾಣ ನಗರದಲ್ಲೂ ಕೂಡ ಸ್ಥಿತಿ ಭಿನ್ನವಾಗಿಲ್ಲ. LPGಗಾಗಿ ಬರೋಬ್ಬರಿ 1 ಕಿಲೋಮೀಟರ್ ಉದ್ದದ ಸರದಿ ಸಾಲಿನಲ್ಲಿ ನಿಂತು ಚಾಲಕರು ಹೈರಾಣಾಗ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಹಲವು ಬಂಕ್ಗಳ ಬಾಗಿಲು ಹಾಕಿವೆ. ಪಟ್ಟಗಾರಪಾಳ್ಯದ ಟೋಟಲ್ ಎನರ್ಜೀಸ್ ಬಂಕ್ ಏಪ್ರಿಲ್ 23ರವರೆಗೆ ಓಪನ್ ಇರಲ್ಲ ಅಂತ ನೋಟಿಸ್ ಅನ್ನು ಅಂಟಿಸಿದೆ. ಮೈಸೂರು ರಸ್ತೆಯಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದೆ. ಗ್ಯಾಸು ಮೊನ್ನೆ ಬಂದಿದ್ದು ನೆನ್ನೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಒಬ್ಬೊಬ್ಬರಿಗೆ 400, 500, 600, 1000 ರೂಪಾಯಿ ಗಂಟ ಗ್ಯಾಸ್ ಹಾಕಿದ್ವಿ. ಸೊ ನಮ್ಮ ಹತ್ರ ಇರೋ ಸ್ಟಾಕು ಆಗೋಯ್ತು. ಈಗ ನಮಗೆ ಅಲಾಟ್ಮೆಂಟ್ ಆಗಿರೋದು ಸೋಮವಾರ ರಾತ್ರಿ ಗ್ಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಂಪನಿಯವರು, ಸೂಪರ್ ಗ್ಯಾಸ್ ಅವರು. ಸೊ ಸೋಮವಾರ ರಾತ್ರಿ ಬಂದರೆ ಮಂಗಳವಾರ ಬೆಳಗ್ಗೆ ಗ್ಯಾಸ್ ಕೊಡ್ತೀವಿ. ಅಸಲಿ ಶಾಕ್ ಅಂದ್ರೆ ಬೆಲೆ ಏರಿಕೆ ಬಿಸಿ. ಈಗಾಗಲೇ ಕೆಲವೊಂದಿಷ್ಟು ಬಂಕ್ಗಳಲ್ಲಿ 100ರ ಗಡಿ ದಾಟಿದ್ರೆ ಸೂಪರ್ ಗ್ಯಾಸ್ ಬಂಕ್ ಮ್ಯಾನೇಜರ್ ಪ್ರಕಾರ
ಮುಂದಿನ ದಿನಗಳಲ್ಲಿ 1 ಲೀಟರ್ ಗ್ಯಾಸ್ ದರ 140 ರೂಪಾಯಿ ತಲುಪುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಭೀತಿಯೂ ಎದುರಾಗಿದೆ. ಕಲ್ಯಾಣ ನಗರದಲ್ಲಿ LPG ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟ ಮುಂದುವರಿಸಿದ್ದಾರೆ. 1 ಕಿಲೋಮೀಟರ್ಗೂ ಅಧಿಕ ಸರದಿ ಸಾಲಿನಲ್ಲಿ ನಿಂತಿದ್ದು ಕಂಡುಬಂತು. ಗ್ಯಾಸ್ ಸಿಗದೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಗ್ಯಾಸ್ ಸಂಕಷ್ಟದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಂತ ಆಗ್ರಹಿಸಿದರು. ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿದೇಶ ನೀತಿಯನ್ನ ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂತ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೋಬೇಕು. ಯಾಕಂದ್ರೆ ಇದು ಒಂದು ಕ್ರೈಸಿಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂತ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಅನ್ನ ಒದಗಿಸ್ತಕ್ಕಂಥದ್ದು. ಮುಂದೆ LPGನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಯೋಚನೆ ಮಾಡಬೇಕು. ಇನ್ನೊಂದು ಕಡೆಗೆ 100ಕ್ಕಿಂತ ಹೆಚ್ಚು ದರ ವಸೂಲಿ ಮಾಡ್ತಾ ಇರುವಂತಹ ಬಂಕ್ಗಳ ವಿರುದ್ಧ ಪೀಸ್ ಆಟೋ ಸಂಘಟನೆ ಸಮರವನ್ನ ಸಾರಿದೆ. ಅಂತಹ ಬಂಕ್ಗಳ ವಿರುದ್ಧ ದೂರು ನೀಡಲು ಸಂಘಟನೆ ಮುಂದಾಗಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಆಟೋ ಚಾಲಕರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ಯುದ್ಧ ಕಮರ್ಷಿಯಲ್ ಸಿಲಿಂಡರ್ಗೆ ಕೊಳ್ಳಿಯನ್ನ ಇಟ್ಟಿದೆ. ಗ್ಯಾಸ್ ಬರದ ನಡುವೆ ದರ ಏರಿಕೆ ಬರ ಬಿದ್ದಿದೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳು ಮತ್ತಷ್ಟು ದುಬಾರಿ ಆಗ್ತಾ ಇದೆ. ರಿಪೋರ್ಟ್ ನೋಡ್ಕೊಂಡು ಕೊಲ್ಲಿ ಯುದ್ಧ ಬದುಕನ್ನೇ ಬುಡಮೇಲು ಮಾಡಿದೆ. ಜನರ ಜೀವನಕ್ಕೆ ಕೊಳ್ಳಿ ಇಟ್ಟಿದೆ. ಸಿಲಿಂಡರ್ಗೆ ಹಾಹಾಕಾರ ಸೃಷ್ಟಿಸಿದೆ. ಗ್ಯಾಸ್ ಬರದಿಂದ ನಲುಗಿ ಹೋಗಿರೋ ಗ್ರಾಹಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ದರ ಏರಿಕೆ ಬರೆ ಬಿದ್ದಿದೆ. ಹೋಟೆಲ್ ತಿಂಡಿ ಮತ್ತಷ್ಟು ದುಬಾರಿ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಬಹುತೇಕ ಹೋಟೆಲ್ಗಳು ಬಂದಾಗಿವೆ. ಇನ್ನು ಕೆಲ ಹೋಟೆಲ್ಗಳು ದುಬಾರಿ ಬೆಲೆ ಕೊಟ್ಟು ಸಿಲಿಂಡರ್ ಖರೀದಿಸಿ ಅಡುಗೆ ತಯಾರಿಸುತ್ತಿದ್ದಾರೆ. ಅನಿವಾರ್ಯವಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಹೋಟೆಲ್ ತಿಂಡಿಗಳಲ್ಲಿ ಬರೋಬ್ಬರಿ 5 ರಿಂದ 10% ದರ ಏರಿಸಲಾಗಿದೆ. ಗ್ಯಾಸ್ 400 ರೂಪಾಯಿ ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು, ಇವಾಗ ಕಂಟೈನರ್ಸು ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಎರಡನೇದು ಕೆಲವು ಪದಾರ್ಥಗಳು, ಇವಾಗ ನಿನ್ನೆ ನೋಡ್ದಂಗೆ ಸ್ವಲ್ಪ ಎಡಿಬಲ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈ ಥರ ಪೆಟ್ರೋಲಿಯಂ ಕನೆಕ್ಟೆಡ್ ಏನೇನಿದೆಯೋ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಆ ಪದಾರ್ಥಗಳು ಜಾಸ್ತಿ ಆಗೋದ್ರಿಂದ ಅನಿವಾರ್ಯ ಹೋಟ್ಲವ್ರಿಗೆ ಜಾಸ್ತಿ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಎಷ್ಟು ಮಾಡ್ತಾರೆ ಅಂದರೆ ಕನಿಷ್ಠ 5 ರಿಂದ 5% ಕೆಲವ್ರು ಮಾಡ್ಕೊಬೋದು, ಕೆಲವರು 5 ರಿಂದ 7% ಹೋಗ್ಬೋದು, 8% ಹೋಗ್ಬೋದು. ಒಂದೊಂದು ಹೋಟೆಲ್ನಲ್ಲಿ ಒಂದೊಂದು ದರ. 10% ಅಂದರೆ ನೀವು ಒಂದು ಇಡ್ಲಿ 60 ರೂಪಾಯಿ ಆಗಂಗಿದ್ರೆ ನಿಮಗೆ 3 ರಿಂದ 6 ರೂಪಾಯಿ ಎಷ್ಟಾದರೂ ಆಗ್ಬೋದು. ಟೀ ಕಾಫಿ ಸರ್? ಟೀ ಕಾಫಿ ಕೆಲವು ಹೋಟ್ಲಲ್ಲಿ ಮಾಡಲ್ಲ, ಯಾಕೆಂದರೆ ಅದು ಫಾಸ್ಟ್ ಮೂವಿಂಗ್ ಐಟಮ್ ಅಂತ ಮಾಡಲ್ಲ. ಅದು ಮಾಡಿ 1-2 ರೂಪಾಯಿ ಅದು ಜಾಸ್ತಿ ಆಗ್ಬೋದು. ಅಂದರೆ ಪ್ರತಿಯೊಂದು ತಿಂಡಿ ಮೇಲೆ ಈಗ 5 ರಿಂದ 10% ಏರಿಕೆನೇ ಹೇಗೆ ಆಗ್ಬೋದು. ಅವ್ರವ್ರು ನಾನು ಹೇಳಿದ್ನಲ್ಲ ನಿಮಗೆ, ಇದು ಅವ್ರವ್ರ ಇಚ್ಛೆ. ಸಂಘ ಗೊತ್ತಿರುತ್ತೆ, ಯಾಕಂದ್ರೆ ಹೋಟ್ಲ್ ಸಂಘದವರು ಎಷ್ಟು ಪರ್ಸೆಂಟೇಜ್ ಆಗಿ ನಿಮಗೆ ತಿಳಿಸಿರ್ತಾರೆ. ಇದು ನಮ್ಮ ಹತ್ರ ಅದು ಡಿಸ್ಕಸ್ ಮಾಡಿ ನಾವು ಅದ್ರ ಬಗ್ಗೆ ಏನೂ ಕಡಿವಾಣ ಹಾಕೋದಿಲ್ಲ. ಒಂದು ಮಸಾಲೆ ದೋಸೆ 180 ರೂಪಾಯಿ. ಬೆಂಗಳೂರು ಹೋಟೆಲ್ ಸಂಘ ದರ ಏರಿಕೆ ನಿರ್ಧಾರ ಕೈಗೊಂಡಿದ್ದೆ ತಡ. ಸಿಲಿಕಾನ್ ಸಿಟಿ ಹೋಟೆಲ್ಗಳಲ್ಲಿ ತಿಂಡಿ, ಟೀ, ಕಾಫಿ ದರ ಗಗನ ಮುಟ್ಟಿದೆ. MTRನಲ್ಲಿ ಮಸಾಲೆ ದೋಸೆ ರೇಟ್ ಬರೋಬ್ಬರಿ 180 ರೂಪಾಯಿಗೆ ಏರಿಕೆಯಾಗಿದೆ.
ಬಟ್ ನಾನೀಗ MTR ಹೋಟೆಲ್ ಮುಂದೆ ಇದ್ದೀನಿ. ಇಲ್ಲಿ ಸಹ ದರ ಏರಿಕೆ ಬೋರ್ಡ್ ಹಾಕಿದ್ದಾರೆ. ನಾಳೆಯಿಂದ ದರ ಏರಿಕೆ ಮಾಡ್ತು ಅಂತ ಈಗ ತಿಳಿಸಿದ್ದಾರೆ. ಈ ಟೀ ಕಾಫಿ ದರ 5% 10% ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಏರಿಕೆ ಮಾಡುವುದು ಸರಿಯಲ್ಲ, ಆಟೋದಂತೆ ಹೋಟೆಲ್ಗಳಿಗೂ ಕಡಿವಾಣ ಹಾಕಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ದರವು ಏರಿಕೆ ಆಗಿದೆ. ಇದೀಗ ಹೋಟೆಲ್ ತಿಂಡಿ ಊಟ ಆದರೆ ದರ ಏರಿಕೆ ಆಗ್ತಿದ್ರೆ ಮತ್ತಷ್ಟು ಕಷ್ಟ ಆಗ್ಬೋದು. ಹೀಗಾಗಿ ನಮಗೆ ಇದಕ್ಕೆ ಕಡಿವಾಣ ಹಾಕಬೇಕಂತ ಜನಸಾಮಾನ್ಯರು ಈಗ ಒತ್ತಾಯ ಮಾಡ್ತಿದ್ದಾರೆ. ಹೋಟೆಲ್ನವರು ಹಗಲು ದರೋಡೆ ಮಾಡ್ತಿದ್ದಾರೆ. ಅಲ್ಲ, ಈಗ ಮುಖ್ಯವಾಗಿ ಹೇಳಬೇಕು ಅಂದರೆ ವಿರುದ್ಧದ ಅಪಾಯ ಹೇಳಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಹೋಟ್ಲ್ ಸಂಘದವರು. ಈಗ ಒಂದು ವೇಳೆ ವಿರುದ್ಧ ಮುಗಿದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಯಿತು ಅಂದರೆ ಇವರು ಕಡಿಮೆ ಮಾಡ್ತಾರೆ, ಬೆಲೆ ಮಾಡಲ್ಲ. ಈಗ ಅದನ್ನು ಅಡ್ವಾಂಟೇಜ್ ತಗೊಂಡು ಈಗ ಮಾಡ್ತಾ ಇದ್ದಾರೆ. ಸುಖ ಸುಮ್ಮನೆ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸುಮ್ಮನೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿನಃ ಎಲ್ಲ ಸಿಲಿಂಡರ್ಸ್ ಎಲ್ಲ ಕಡೆ ಸಿಗ್ತಾ ಇದೆ, ಮಾಡ್ತಾ ಇದೆ, ಬ್ಲಾಕಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಹೇಳ್ದಂಗೆ ಇವತ್ತು ರೇಟ್ ಜಾಸ್ತಿ ಮಾಡಿದರೆ ಅಕಸ್ಮಾತ್ ಅದು ಮಾಮೂಲಿ ಸ್ಟೇಜಿಗೆ ಬಂದಾಗ ಇವ್ರು ಯಾರು ರೇಟ್ ಕಮ್ಮಿ ಮಾಡಲ್ಲ. ಹಾಗಾಗಿ ಇದು ಇಟ್ ಇಸ್ ನಥಿಂಗ್ ಬಟ್ ಹಗಲು ದರೋಡೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದೇ ಥರ ಮುಂದುವರಿಸಿಕೊಂಡು ಹೋಗ್ತಾರೆ. ಬೆಲೆಗಳನ್ನ ಏರಿಕೆ ಮಾಡ್ತಾರೆ, ಮತ್ತೆ ಕಮ್ಮಿ ಆದಾಗ ಅದೇನು ಕಮ್ಮಿ ಮಾಡೋಕ್ಕಾಗಲ್ಲ. ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಹೊರೆ ಬೀಳೋದೆಲ್ಲ ಸಾರ್ವಜನಿಕರ ಮೇಲೆ. ಅದು ಯಾವ ರೀತಿ ಮಾಡೋಕ್ಕಾಗುತ್ತೆ? 10% ಏರಿಕೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಿ? ಹೌದು, ಸರಿ ಇಲ್ಲ. ಸರಿ ಆದ್ರೂ ಅದನ್ನು ಮತ್ತೆ ಕಮ್ಮಿ ಮಾಡೋಕ್ಕಾಗಲ್ಲ. ಒಂದು ಸಾರಿ ಮಾಡಿದ್ಮೇಲೆ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇರ್ತದೆ ವಿನಃ ಕಮ್ಮಿ ಆಗಲ್ಲ. ಇವಾಗ ಮಧ್ಯಾಹ್ನ ಊಟನೂ ಅಷ್ಟೇ, ಸಾಯಂಕಾಲ ಊಟ ಕೆಲವರೆಲ್ಲ ಹೊರಗಡೆ ಇರೋರೆಲ್ಲ ಹೋಟ್ಲಲ್ಲೇ ತಿಂತಾರೆ. ಫುಟ್ಪಾತ್ ಮೇಲಿರೋ ಅಂಗಡಿಗಳಲ್ಲಿ ಎಲ್ಲ ಕಮ್ಮಿ ಇರೋದಿಲ್ಲ. ಈಗ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಸಿಗ್ತಾಯಿಲ್ಲ ಅಂತ ಹಚ್ತಾರೆ. ಗ್ಯಾಸ್ ಕಮ್ಮಿ ಆದಾಗ ಇವ್ರು ಕಮ್ಮಿ ಮಾಡ್ತಾರಾ? ಇಲ್ಲ. ಅದು ಹೊರೆ ಬೀಳೋದು ಬಡವ್ರ ಮೇಲೆ. ನ್ಯಾಯಯುತವಾಗಿ ದರ ಏರಿಕೆ ಮಾಡಿ. ತುಂಬ ಜನ ಬೆಂಗಳೂರಿನಲ್ಲಿ ಹೊರಗಡೆಯಿಂದ ಬಂದು ಇದಾಗಿರೋರು ಇದ್ದಾರೆ. ಹೋಟೆಲ್ ಮೇಲೆ ಊಟ ತಿಂಡಿಗೆ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ದಾರೆ. ಸೊ ಅದು ಏನಂದರೆ ಪ್ರಪೋರ್ಷನೇಟ್ ಆಗಿ ಇಟ್ ಶುಡ್ ಬಿ ಜುಡಿಷಿಯಲ್ ಇನ್ಕ್ರೀಸ್ ಅಂತಾರೆ ನೋಡಿ, ಆ ಥರ ನ್ಯಾಯಯುತವಾಗಿ ಇನ್ಕ್ರೀಸ್ ಆಯಿತು ಅಂತಂದರೆ ಎಲ್ರಿಗೂ ಒಂದು ಸಂತೋಷ. ಹೋಟೆಲ್ಗಳೇನೋ ಸಿಲಿಂಡರ್ ನೆಪ ಹೇಳಿ ದರ ಏರಿಕೆ ಮಾಡ್ತಿದ್ದಾರೆ, ಆದರೆ ಕತ್ತರಿ ಬಿದ್ದಿರೋದು ಜನಸಾಮಾನ್ಯರ ಜೇಬಿಗೆ. ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುಬಾರಿ ದುನಿಯಾ ಇದು. ಪ್ಲೇಟ್ ವಡೆ ಒಂದು ಪ್ಲೇಟ್ 60 ರೂಪಾಯಿ ಇತ್ತು, ಈಗ 70 ರೂಪಾಯಿ. ಮಸಾಲೆ ದೋಸೆ 60 ರೂಪಾಯಿ ಇತ್ತು, 70 ರೂಪಾಯಿ ಆಗಿದೆ. ರೈಸ್ ಬಾತ್ 45 ರೂಪಾಯಿ ಇತ್ತು, 50 ರೂಪಾಯಿ ಆಗಿದೆ. ರವೆ ಇಡ್ಲಿ 60 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಈರುಳ್ಳಿ ದೋಸೆ 60 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಇವತ್ತು ಈರುಳ್ಳಿಯನ್ನು ಕೇಳೋರಿಲ್ಲ, ಆದರೆ ಈರುಳ್ಳಿ ದೋಸೆ ಮಾತ್ರ 70 ರೂಪಾಯಿ ಆಗಿದೆ. ಸೆಟ್ ದೋಸೆ 55 ರೂಪಾಯಿ ಇದ್ದಿದ್ದು 65 ರೂಪಾಯಿ ಆಗಿದೆ. ಅನ್ನ ಸಾಂಬಾರು 45 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಖಾರ ಬಾತ್ 40 ರೂಪಾಯಿ ಇತ್ತು, 55 ರೂಪಾಯಿ ಆಗಿದೆ. ಗೋಬಿ ಒಂದು ಪ್ಲೇಟ್ 100 ರೂಪಾಯಿ ಇತ್ತು, ಈಗ 110 ರೂಪಾಯಿ ಆಗಿದೆ. ಮಿಲ್ಸ್ 90 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಕಾಫಿ ಒಂದು ಕಾಫಿ 15 ರೂಪಾಯಿ ಇತ್ತು, 23 ರೂಪಾಯಿ ಆಗಿದೆ ಒಂದು ಕಾಫಿ. ಟೀ 15 ರೂಪಾಯಿ ಇತ್ತು, 23 ರೂಪಾಯಿ ಆಗಿದೆ. ಯಾರೋ ಗ್ಯಾಸ್ ರೇಟ್ನ ಜಾಸ್ತಿ ಮಾಡ್ತಾರೆ, ಆ ರೇಟ್ನ ಸರಿದೂಗಿಸೋದಕ್ಕೆ ಜನಸಾಮಾನ್ಯರ ಮೇಲೆ ಹಾಕ್ತಾರೆ. ಹೋಟೆಲ್ ಮಾಲೀಕರದು ತಪ್ಪಲ್ಲ, ಗ್ಯಾಸ್ ಅವ್ರದ್ದು ತಪ್ಪಲ್ಲ, ನಮ್ಮದೇ ತಪ್ಪು, ಜನರದೇ ತಪ್ಪು. ಯಾಕೆ ಹೇಳಿ? ಸಿಲಿಂಡ್ರ್ ಕೊಡೋನು ಹೋಟೆಲ್ಗಳಿಗೆ 1000 ರೂಪಾಯಿ ಇದೆ ಅಂತ ಎಕ್ಸಾಂಪಲ್ ಹೇಳ್ತಾರೆ. 1000 ರೂಪಾಯಿ ಇರೋದಕ್ಕೆ 2000 ರೂಪಾಯಿ ಆಗುತ್ತೆ. ಈ 2000 ರೂಪಾಯಿ ಆಗುತ್ತೆ ಅಂದಾಗ ಹೋಟೆಲ್ ಅವನು ಏನು ಮಾಡ್ತಾನೆ? ಹೋಟೆಲ್ ಕ್ಲೋಸ್ ಮಾಡೋಕ್ಕಾಗಲ್ಲ, 2000 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊತಾರೆ. ಆ 2000 ರೂಪಾಯಿಗೆ ಹಣ ಸೇರಿಸ್ಬೇಕಲ್ಲ, ಅದಕ್ಕೆಲ್ಲ ರೇಟ್ನೂ ಜಾಸ್ತಿ ಮಾಡ್ತಾನೆ. ಅವನು ಜಾಸ್ತಿ ಮಾಡ್ಕೊಂಬಿಟ್ಟ, ಜನರೆಲ್ಲಿ ಹೋಗಬೇಕು? ಅವನು ಬರೋ ಸಂಬಳ ಅಷ್ಟೇ ಇರುತ್ತೆ, ಅವನು ದುಡಿತಾರ ದುಡ್ಡು ಅಷ್ಟೇ ಇರುತ್ತೆ. ಜನಸಾಮಾನ್ಯರಿಗೆ ಎಷ್ಟು ಬರುತ್ತೋ ಅಷ್ಟೇ ಬರ್ತಾ ಇರುತ್ತೆ. ಅವ್ರಿಗೇನು ಜಾಸ್ತಿ ಆಗಿದೆಯಾ? ಇಲ್ಲ ಅಲ್ವಾ? ಅದನ್ನು ನೋಡಿಕೊಂಡು ಜನರ ಕಷ್ಟ ಏನು ಅದನ್ನು ತಿಳ್ಕೊಬೇಕು. ಅದಕ್ಕೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದ್ರೆ ಯಾರಿಗೆ ಸಮಸ್ಯೆ? ಹೋಟೆಲ್ನವ್ರಿಗಲ್ಲ, ಇದು ಜನಸಾಮಾನ್ಯರಿಗೆ ಇದು ದುಬಾರಿ ದುನಿಯಾ ಆಗ್ತಾ ಇರೋದು. ಸಾಲ ಸೋಲ ಮಾಡಬೇಕಷ್ಟೇ, ಒಡವೆಗಳನ್ನ ಅಡ ಇಡಬೇಕಷ್ಟೇ, ಅಂಥ ಪರಿಸ್ಥಿತಿ ಬಂದಿದೆ. ಇಲ್ಲ ಹೋಟೆಲ್ಗೆ ಹೋಗೋದೇ ಸ್ಟಾಪ್ ಮಾಡಿಬಿಡ್ತಾರೆ. ಯೋಚನೆ ಮಾಡಬೇಕಷ್ಟೇ ಜನ. ಮುಂದಿನ ಸುದ್ದಿಯತ್ತ ಗಮನ. ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರ ಜಾರಿಗೆ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಶಿಕ್ಷಣದಲ್ಲಿ ಹಿಂದಿ ಭಾಷೆಗೆ ತಿಲಾಂಜಲಿ ಇಟ್ಟಿದೆ. ಆದರೆ ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕನ್ನಡ ಸಂಘಟನೆಗಳನ್ನು ಕೆರಳಿಸಿಬಿಟ್ಟಿದೆ. ಯಾವ ಪರಿ ಗೊತ್ತಾ? ಈ ರಿಪೋರ್ಟ್ ನೋಡಿ.
ಹಿಂದಿ ಹೇರಿಕೆ ವಿರುದ್ಧ ರಾಜ್ಯ ಸರ್ಕಾರ ಕಹಳೆಯನ್ನ ಮೊಳಗಿಸಿದೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಮೊದಲ ಹೆಜ್ಜೆ ಇಟ್ಟಿದೆ. ಶಿಕ್ಷಣದಲ್ಲಿ ಹಿಂದಿಗೆ ತಿಲಾಂಜಲಿ ಹಾಡಿದೆ. SSLCಯಲ್ಲಿ ಹಿಂದಿ ಪರೀಕ್ಷೆಗೆ ಅಂಕಗಳನ್ನು ನೀಡುವ ಬದಲು ಗ್ರೇಡ್ ಸಿಸ್ಟಮ್ ಜಾರಿಗೆ ತಂದಿದೆ. ಆದರೆ ಈ ನಿರ್ಧಾರವನ್ನ ಪರಿಶೀಲಿಸುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದು ಕರುನಾಡಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಹಿಂದಿ ಗ್ರೇಡ್ ಸಿಸ್ಟಮ್ ದಂಗಲ್. ರಾಜ್ಯಪಾಲರ ವಿರುದ್ಧ ಕರವೇ ಗರಂ. SSLC ಪರೀಕ್ಷೆಯಲ್ಲಿ 3ನೇ ಭಾಷೆ ಹಿಂದಿಗೆ ಅಂಕವನ್ನು ನೀಡದೆ ಕೇವಲ ಗ್ರೇಡ್ ನೀಡುವ ನಿರ್ಧಾರದ ಬಗ್ಗೆ ಇರುವಂತಹ ಕಳವಳಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡುವಂತೆ ರಾಜ್ಯಪಾಲರು ಕೋರಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರ ವಿಚಾರ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿಗೆ ತಾವರ್ಚಂದ್ ಗೆಹ್ಲೋಟ್ ಪತ್ರವನ್ನು ಬರೆದಿದ್ದಾರೆ. ಇದು ಕರವೇ ನಾರಾಯಣಗೌಡರನ್ನ ಕೆರಳಿಸಿಬಿಟ್ಟಿದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಹಿಂದಿ ವಾಲಗಳ ಪರವಿದ್ದಾರೆ. ರಾಜ್ಯವನ್ನು ಪಾಲನೆ ಮಾಡುವಂಥ ಪಾಲಕರು ಕನ್ನಡಿಗರ ಪರವಾಗಿ ಅವರ ಧ್ವನಿ ಇರಬೇಕಾಗಿತ್ತು. ಅದು ಸಂವಿಧಾನಬದ್ಧವಾದಂಥ ನಡೆ ಆಗಬೇಕಾಗಿತ್ತು. ಆದರೆ ರಾಜ್ಯಪಾಲರು ಹಿಂದಿ ವಾಲಗಳ ಪರವಾಗಿ ನಿಂತಿರುವಂಥದ್ದು, ಹಿಂದಿ ಲಾಬಿಗೆ ಮಣಿದಿರುವಂಥದ್ದು, ಹಿಂದಿ ರಾಜ್ಯಗಳ ಒತ್ತಡಕ್ಕೆ ಮಣಿದಿರುವಂತೆ ಕಾಣ್ತಾ ಇದೆ. ಇಂಥ ರಾಜ್ಯಪಾಲರು ನಮಗೆ ಬೇಕಾ? ಯಾರು ಸ್ಥಳೀಯ ಭಾಷೆಗಳ ಸಂರಕ್ಷಣೆಗೆ ಪತ್ರ ಬರೆಯೋದಾದರೆ ಈ ನೆಲದ ಭಾಷೆಯ ಪರವಾಗಿ ಹೋರಾಟ ಮಾಡುವಂಥ ನಮ್ಮ ಧ್ವನಿಗೆ ರಾಜ್ಯಪಾಲರು ಧ್ವನಿಗೂಡಿಸಬೇಕೋ ಹೊರತು ಎಲ್ಲಿಂದ ವಲಸೆ ಬಂದಂಥ ಭಾಷಿಕರ ಪತ್ರಕ್ಕೆ ಇವತ್ತು ಬೆಲೆ ಕೊಟ್ಟು ಸರ್ಕಾರಕ್ಕೆ ಪತ್ರ ಬರೆಯೋದಾದರೆ ಪರಿಶೀಲನೆ ಮಾಡಿ ಅಂತ ಪತ್ರ ಬರೆಯೋದಾದರೆ ಇಂಥ ರಾಜ್ಯಪಾಲರು ಕರ್ನಾಟಕಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಅದು ಕನ್ನಡಿಗರ ಪ್ರಶ್ನೆ ಆಗಿದೆ. ರಾಜ್ಯಪಾಲರೇ ಕರ್ನಾಟಕ ಬಿಟ್ಟು ತೊಲಗಿ. ಇಂಥ ರಾಜ್ಯಪಾಲರ ಅಗತ್ಯ ಕರ್ನಾಟಕಕ್ಕಿಲ್ಲ. ರಾಜ್ಯಪಾಲರೇ ನೀವು ವಾಪಸ್ಸು ಕೇಂದ್ರಕ್ಕೆ ಹೋಗಬೇಕು ಅಂತ ಹೇಳಿ ಒತ್ತಾಯಿಸಲಿಕ್ಕೆ ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ. ರಾಜ್ಯಪಾಲರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ರಾಜ್ಯಪಾಲರಿಗೆ ಸರಿಯಾದ ರೀತಿಯಲ್ಲಿ ಅವರ ಸುತ್ತಮುತ್ತಲಿರೋರು ಮಾಹಿತಿ ಕೊಟ್ಟಿರಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಪ್ರಭುಶಂಕರ್ ಅನ್ನೋರು ಲೆಟ್ರನ್ನ ರವಾನೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇಲ್ಲಿ ಹಿಂದಿ ಭಾಷೆನ ಕಡ್ಡಾಯವಾಗಿ ತೆಗೆದಿಲ್ಲ, ಆಮೇಲೆ ಓದಬಾರ್ದು ಅಂತಿಲ್ಲ, ಹಿಂದಿ ಭಾಷೆಯ ಜ್ಞಾನವನ್ನು ಕಲಿಬಾರ್ದು ಅಂತ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿಲ್ಲ. ಶಿಕ್ಷಕರು, ಅದು ಹಳ್ಳಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ಸುಮಾರು ಕಡೆ, ಇವಾಗ ನೀವು ಮಹಾರಾಷ್ಟ್ರ ತೊಗೊಂಡ್ರೆ ಅದೇ BJP ಸರ್ಕಾರ ಇರುವಂಥ ಜಾಗದಲ್ಲಿ ಹಿಂದಿ ಭಾಷೆನ ಕಿತ್ತು ಒಗೆದಿದ್ದು ಗೊತ್ತಿದೆ. ತಮಿಳ್ನಾಡಲ್ಲಿ ದ್ವಿಭಾಷಾ ಇದೆ, ಬಿಹಾರಲ್ಲಿ 5 ಭಾಷೆ ಇದೆ, ವಿತೌಟ್ ಪಾಸ್ ಇಂಗ್ಲೀಷ್ ಅಂತ ಇದೆ. ಇಂಥ ವ್ಯವಸ್ಥೆಗಳ ಮಧ್ಯೆ ಕರ್ನಾಟಕದ ಮೇಲೆ ಈ ರೀತಿ ಒಂದು ವರ್ಗ ಮಾತ್ರ ಒತ್ತಡ ಹಾಕೋದು ನೋಡಿದ್ರೆ ಇಲ್ಲಿ ರಾಜಕೀಯ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ರಾಜ್ಯಪಾಲರು ತಮ್ಮ ಅಭಿಪ್ರಾಯ ಹೇಳಿದ್ದಾರಷ್ಟೇ. ರಾಜ್ಯಪಾಲರು ಅವರ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೂಡ ಅವರ ಅಭಿಪ್ರಾಯ ಹೇಳೋದಕ್ಕೆ. ಅದೇ ರೀತಿ ಗವರ್ನರ್ ಅವರು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಆದರೆ ತೀರ್ಮಾನ ತಗೋಬೇಕಾಗಿರ್ತಕ್ಕಂಥದ್ದು ಚುನಾಯಿತ ಸರ್ಕಾರ. ನಾವೇನೀಗ ಹಿಂದಿ ಕಲಿಬಾರ್ದು ಅಂತೇನು ಹೇಳಿಲ್ವಲ್ಲ, ಅದನ್ನು ಎಕ್ಸಾಮ್ ಕನ್ಸಿಡರ್ ಮಾಡಲ್ಲ ಅಂತ ಅಷ್ಟೇ ಹೇಳಿರೋದು. ರಾಜ್ಯಪಾಲರ ನಡೆ ಸ್ವಾಗತಿಸಿದ ಕ್ಯಾಂಪ್ಸ್. ಯಾರು ಕೂಡ 3ನೇ ವಿಷಯ ಕಡ್ಡಾಯ ಮಾಡಬಾರ್ದು ಅನ್ನತಕ್ಕಂಥದ್ದೇ ನಮ್ಮ ಅಭಿಪ್ರಾಯ. ಆದರೆ ನಾವೇನು ಕೇಳ್ತಾ ಇದ್ದೀವಿ, ಇತ್ತೀಚೆಗೆ ಈಗ ನಿನ್ನೆ ಕೂಡ ಕೇಂದ್ರ ಪಠ್ಯಕ್ರಮ ಮಲ್ಟಿಲಿಂಗ್ವಲ್ ಪಾಲಿಸಿಯನ್ನು ತಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಪಠ್ಯಕ್ರಮದ ಮಾದರಿಯಲ್ಲೇ 3ನೇ ವಿಷಯ ಕಡ್ಡಾಯ ಮಾಡೋದ್ರ ಬದಲು ಅದನ್ನು ಬ್ಯಾಕಪ್ ಸಬ್ಜೆಕ್ಟ್ ಆಗಿ ಮಾಡತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಕರ್ನಾಟಕ ಸೇರಿ ದಕ್ಷಿಣದ ರಾಜ್ಯಗಳು ದ್ವಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಳಲು ಸಜ್ಜಾಗಿವೆ. ಈ ನಡುವೆಯೇ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ CBSE 6ನೇ ತರಗತಿಯಿಂದ ತ್ರಿಭಾಷಾ ಸೂತ್ರದ ಅನುಷ್ಠಾನಕ್ಕೆ ಮುಂದಾಗಿದೆ. 2026-27ರ ಶೈಕ್ಷಣಿಕ ವರ್ಷದಿಂದಲೇ ಇದು ಜಾರಿಗೆ ಬರಲಿದೆ. ಅದೇನೇ ಇರಲಿ, ರಾಜ್ಯ ಸರ್ಕಾರ ಹಿಂದಿ ವಿರುದ್ಧ ಸಮರವನ್ನು ಸಾರಿದರೆ ರಾಜ್ಯಪಾಲರು ಪರಿಶೀಲನೆಗೆ ಸೂಚಿಸಿದ್ದಾರೆ. ಇದು ಕನ್ನಡ ಸಂಘಟನೆಗಳನ್ನು ಮತ್ತಷ್ಟು ಕೆರಳಿಸಿದೆ. ಲೋಕಭವನಕ್ಕೆ ಕರವೇ ಮುತ್ತಿಗೆ ಹಾಕಿದ್ರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಅಮೆರಿಕ ಯುದ್ಧ ಭಯಾನಕ ತಿರುವನ್ನು ಪಡೆದುಕೊಂಡಿದೆ. ರಣರಂಗದಲ್ಲಿ ಅಮೆರಿಕಾಗೆ ಅತಿ ದೊಡ್ಡ ಮುಖಭಂಗವಾಗಿದೆ. US ಫೈಟರ್ ಜೆಟ್ಗಳನ್ನೇ ಶಿಯಾ ದೇಶ ಉಡೀಸ್ ಮಾಡಿದೆ. ಇರಾನ್ ಆಡಳಿತ ಬದಲಿಸಲು ಹೋಗಿದ್ದ ಅಮೆರಿಕ ಈಗ ರಣರಂಗದಲ್ಲಿ ತಮ್ಮ ಪೈಲಟನ್ನು ಹುಡುಕಾಡ್ತಾ ಇದೆ. ರಿಪೋರ್ಟ್ ನೋಡಿ.
36ನೇ ದಿನ. ಮಧ್ಯಪ್ರಾಚ್ಯದ ಯುದ್ಧ 36ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಬೆಂಕಿ ಮಳೆಯನ್ನ ಸುರಿಸುತ್ತಿವೆ. ಶಿಯಾ ದೇಶದಲ್ಲಿ ಕೈಗೊಂಬೆ ಸರ್ಕಾರವನ್ನು ತರೋಕೆ ಹರಸಾಹಸ ಪಡೆದಿವೆ. ಆದರೆ ರಣರಂಗದಲ್ಲಿ ಖಮೇನಿ ಪಡೆ ಒಂಟೆ ಸಲಗದಂತೆ ಹೋರಾಡ್ತಾ ಇದೆ. ಸತ್ತರೂ ಸರಿ ಶರಣಾಗುವುದಿಲ್ಲ ಅಂತ ದೊಡ್ಡಣ್ಣನನ್ನ ಹುಡುಕಿ ಹೊಡಿತಾ ಇದೆ. ಬೇಟೆ ಆಡೋಕೆ ಬಂದ ಬೇಟೆಗಾರರನ್ನೇ ಶಿಕಾರಿ ಮಾಡ್ತಾ ಇದೆ ಇರಾನ್. ರಣರಂಗದಲ್ಲಿ ಅಮೆರಿಕಾಗೆ ಅತಿ ದೊಡ್ಡ ಮುಖಭಂಗ. ದೊಡ್ಡಣ್ಣನ ಜಟ್ಗಳು ಒಡೀಸ್, ಪೈಲಟ್ ಲಾಕ್. ಸಮರಭೂಮಿಯಲ್ಲಿ ಇರಾನ್ ಅಕ್ಷರಶಃ ಅಬ್ಬರಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ 24 ಗಂಟೆಯಲ್ಲಿ ಅಮೆರಿಕದ 2 ಫೈಟರ್ ಜೆಟ್ಗಳನ್ನೇ ಖಮೇನಿ ಪಡೆ ಒಡೀಸ್ ಮಾಡಿದೆ. US F-15E ಸ್ಟ್ರೈಕ್ ಈಗಲ್ ಯುದ್ಧ ವಿಮಾನ ಹಾಗೂ A-10 ವರ್ತ್ ಡಾಗ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೆ. ಅಮೆರಿಕದ ಒಬ್ಬ ಫೈಟರ್ ಜೆಟ್ ಪೈಲಟ್ನ ವಶಕ್ಕೆ ಪಡೆದುಕೊಂಡಿದೆ. ದೊಡ್ಡಣ್ಣನ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು ಒಡೀಸ್. ಕೇವಲ ಫೈಟರ್ ಜೆಟ್ಗಳು ಮಾತ್ರವಲ್ಲ, ಅಮೆರಿಕದ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳನ್ನು ಇರಾನ್ ಧ್ವಂಸ ಮಾಡಿದೆ. ಅಮೆರಿಕದ ಪೈಲಟ್ನ ರಕ್ಷಣೆ ಮಾಡಲು ಹೋದಂತಹ ಹೆಲಿಕಾಪ್ಟರ್ಗಳ ಮೇಲೆ ಖಮೇನಿ ಪಡೆ ದಾಳಿ ಮಾಡಿದೆ. CH-47 ಚಿನೂಕ್ ಹೆಲಿಕಾಪ್ಟರ್ ಹಾಗೂ 2 HH-60 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳನ್ನು ಪೀಸ್ ಮಾಡಿದೆ. ಅಮೆರಿಕದ ಹೆಲಿಕಾಪ್ಟರ್ ಮೇಲೆ ಗುಂಡಿನ ದಾಳಿ. ಈ ದೃಶ್ಯವಂತೂ ಅಮೆರಿಕಾಗೆ ಅತಿದೊಡ್ಡ ಮುಜುಗರವನ್ನು ತಂದಿಟ್ಟಿದೆ. US ಪೈಲಟ್ನ ರಕ್ಷಣೆ ಮಾಡಲು ಹೋದಂತಹ ಹೆಲಿಕಾಪ್ಟರ್ಗಳ ಮೇಲೆ ಇರಾನ್ ಪೊಲೀಸರು ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕದ ಜಾಲಿ ಗ್ರೀನ್ ಹೆಲಿಕಾಪ್ಟರ್ಗಳನ್ನು ಇರಾನ್ ಪೊಲೀಸರು ತಮ್ಮ ಗನ್ನಿಂದಲೇ ಗುಂಡು ಹಾರಿಸಿ ಹೊಡೆದು ಹಾಕಿದ್ದಾರೆ. ಇಮಾಮ್ ಖೊಮೇನಿ ಬಂದರಿನ ಮೇಲೆ ಅಟ್ಯಾಕ್. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ಜಂಟಿಯಾಗಿ ದಾಳಿ ಮಾಡುತ್ತಿವೆ. ಇಮಾಮ್ ಖೊಮೇನಿ ಬಂದರಿನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಮಹಾಶಹರ್ ಪೆಟ್ರೋಕೆಮಿಕಲ್ ವಲಯದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಇಪ್ಪತ್ತು ವರ್ಷಗಳ ಬಳಿಕ US ಪೈಲಟ್ ಲಾಕ್. ಬರೋಬ್ಬರಿ 20 ವರ್ಷಗಳ ಬಳಿಕ ರಣರಂಗದಲ್ಲಿ ಅಮೆರಿಕದ ಫೈಟರ್ ಜೆಟ್ ಪೈಲಟ್ ಲಾಕ್ ಆಗಿದ್ದಾರೆ. ಇದರಿಂದ ದೊಡ್ಡಣ್ಣನಿಗೆ ಅತಿ ದೊಡ್ಡ ಮುಖಭಂಗ ಆಗಿದೆ. ಇರಾನ್ನಲ್ಲಿ ಆಡಳಿತ ಬದಲಾಯಿಸಲು ಹೋದ ಟ್ರಂಪ್ಗೆ ಈಗ ತಮ್ಮ ಪೈಲಟ್ನ ಹುಡುಕುವ ಪರಿಸ್ಥಿತಿ ಬಂದಿದೆ. ದೊಡ್ಡಣ್ಣನಿಗೆ ಇದಕ್ಕಿಂತ ಮತ್ತೊಂದು ಅವಮಾನ ಬೇರೆಯಿಲ್ಲ ನೋಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ಚಕ್ರವ್ಯೂಹದಲ್ಲಿ ಯಾವ ರೀತಿಯಾಗಿ ಲಾಕ್ ಆಗಿದ್ದಾರೆ ಅಂತೇಳಿ 1 ಪಾಯಿಂಟನ್ನು ನೀವು ಕ್ವಿಕ್ ಆಗಿ ನೋಡ್ಬೋದು. ಇಲ್ಲಿ 5 ಫೈಟರ್ ಜೆಟ್ ಉಡೀಸ್ ಆಗಿದೆ, ಮೊದಲನೇದು. 3 ಹೆಲಿಕಾಪ್ಟರ್ ಧ್ವಂಸ ಆಗಿದೆ, 2ನೇ ಪಾಯಿಂಟ್. 20 ವರ್ಷದ ಬಳಿಕ ಒಬ್ಬ ಪೈಲಟ್ ಲಾಕ್ ಆಗಿರೋದು ಇರಾನ್ನಲ್ಲಿ. ಆ ಪೈಲಟ್ಗೋಸ್ಕರ ಏನೆಲ್ಲ ಸಾಹಸ ಮಾಡಿ ಹುಡುಕಾಟ ನಡೆಸೋರು ಕೂಡ ಪತ್ತೆ ಆಗ್ತಾ ಇಲ್ಲ. ಅವರನ್ನು ಹುಡುಕಾಟ ಮಾಡೋದಕ್ಕೆ ಅಂತ ಹೋದಂಥ ಹೆಲಿಕಾಪ್ಟರ್ಗಳನ್ನು ಅಲ್ಲಿರುವಂಥ ಪೊಲೀಸರು ಶೂಟ್ ಮಾಡಿ ಬೀಳಿಸ್ತಾ ಇದ್ದಾರೆ. ಇದು ಇರಾನ್ನಲ್ಲಿ ಇವತ್ತಿರುವಂಥ ಪರಿಸ್ಥಿತಿ. ಅಮೆರಿಕ ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ ಅಂತೇಳಿ ನಮಗೆ ತೋರಿಸ್ತಾ ಹೋಗ್ತಾ ಇದ್ವಿ. 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಹಾನಿಯಾಗಿದೆ. US ಸೇನೆಯಲ್ಲೇ ಬಂಡಾಯ ಎದ್ದಿದೆ. ನ್ಯಾಟೋ ದೇಶಗಳ ಸಹಾಯನೇ ಇಲ್ಲ ಇವತ್ತು. ಹಾರ್ಮೋಸ್ ಜಲಸಂಧಿ 48 ಗಂಟೆಗೊಟ್ಟು ಗಡುವಾಯಿತು, 1 ವಾರ ಆಯಿತು, ತೆರವಾಗ್ತಾ ಇಲ್ಲ. ನೀವು ಏನೇ ಮಾಡಿ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತಿದ್ದಾರೆ ಇರಾನ್. ಶಾಂತಿ ಮಾತುಕತೆಗೆ ಬರ್ತಾ ಇಲ್ಲ ಇರಾನ್. ಯುದ್ಧದಿಂದ ವಿಪರೀತ ಖರ್ಚಾಗ್ತಾ ಇದೆ. ಟ್ರಂಪ್ ವಿರುದ್ಧನೇ ಅಮೆರಿಕದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ ಅಂತೇಳಿ ಇಷ್ಟು ಪಾಯಿಂಟ್ಗಳು ಏನಕ್ಕೆ ಕೇಳಿದ್ವಿ ಗೊತ್ತಾ? ಎಂಟ್ರಿ ಆಗ್ಬಿಟ್ಟವ್ರು ಯುದ್ಧಕ್ಕೆ, ವಾಪಸ್ ಬರೋಕ್ಕಾಗ್ತಿಲ್ಲ. ವಾಪಸ್ ಬಂದರೆ ಮುಖ ಇರಲ್ಲ, ಸೋಲನ್ನು ಒಪ್ಕೋಬೇಕು. ಅಲ್ಲೇ ಇದ್ದು ಗೆಲ್ಲಬೇಕು ಅಂದರೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಚಕ್ರವ್ಯೂಹ. ಆ ಚಕ್ರವ್ಯೂಹದಲ್ಲಿ ಸಿಲುಕಿರೋದು ಯಾರು? ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಸಿಲುಕಿದ್ದಾರೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಬೈ ಎಲೆಕ್ಷನ್ ಕದನ ದಿನದಿಂದ ದಿನಕ್ಕೂ ಕಾವೇರ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿದ್ದಾರೆ. ಇಷ್ಟಾದರೂ ಮುಸ್ಲಿಂ ನಾಯಕರನ್ನೇ ಕಾಂಗ್ರೆಸ್ ಮರೆತು ಬಿಟ್ಟಿದೆ.
ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರನ್ನೇ ಕರೆದೇ ಇಲ್ವಂತೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಭರ್ಜರಿಯಾಗಿ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಮುಸ್ಲಿಮರನ್ನೇ ಮರೆತು ಬಿಟ್ಟಿತಾ ಕಾಂಗ್ರೆಸ್? ಶಾಮನೂರು ಕುಟುಂಬ ವಿರುದ್ಧ ಸಿಡಿದ ಜಬ್ಬಾರ್. ದಾವಣಗೆರೆ ಅಖಾಡದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನೇ ಮರೆತು ಬಿಟ್ಟಿದೆ. ಪ್ರಚಾರಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರನ್ನೇ ಕರೆದಿಲ್ವಂತೆ. ನನ್ನನ್ನು ಯಾರು ಪ್ರಚಾರಕ್ಕೆ ಕರೆದಿಲ್ಲ. ನನಗೆ ಯಾರು ಇವತ್ತು ತನಕ ಪ್ರಚಾರಕ್ಕೆ ಕರೆದಿಲ್ಲ. ನಿನ್ನೆ ಓನ್ಲಿ KPCC ಅಧ್ಯಕ್ಷರು ಮಾತ್ರ ಕರೆದರು. ಅದಕ್ಕಿಂತ ಹಿಂದೆ ನಮ್ಮ ಹ್ಯಾರಿಸ್ ಅವರು ಇದ್ದಾರಲ್ಲ, ನಮ್ಮ ಬೆಂಗಳೂರು ಶಾಂತಿನಗರ MLA ಅವರು ಒಂದು ನನಗೆ ಫೋನ್ ಮಾಡಿ ಮಾತಾಡಿ ತಾವು ಬರಬೇಕಂತ ಹೇಳಿದರು. ಹೈಕಮಾಂಡ್ಗೆ ನನ್ನ ಬಗ್ಗೆ ದೂರು ನೀಡಿದ್ದಾರೆ. ಸ್ವಲ್ಪ ಜನ ಒಂದು ಡ್ಯೂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗೆ ವಿರೋಧ ಮಾಡಬೇಕು, ನಮ್ಮ ಬಗ್ಗೆ ಹೆಂಗೆ ಮಾತಾಡಬೇಕು, ನಮಗೆ ಹೆಂಗೆ ಅಪಪ್ರಚಾರ ಮಾಡಿ ಇವ್ರಿಗೆ ಹೆಂಗೆ ಅಲ್ಲಿ ಹೈಕಮಾಂಡ್ನಲ್ಲಿ ಇದು ಮಾಡಬೇಕಂತ ನಮ್ಮ KPCC ಅಧ್ಯಕ್ಷರಿಗೆ ಭಾಳ ಜನ ಹೇಳಿದ್ರಂತೆ. ಶಾಮನೂರು ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇಲ್ಲ. ಯಾರು ಕರೀಲೇ ಬಿಡಲಿ, ಅದಕ್ಕೆ ಕರೆಯೋಕ್ಕೆ ಇದು ಯಾವುದೇ ಸ್ವಂತ ಕಾರ್ಯಕ್ರಮ ಅಲ್ಲ. ಇಲ್ಲಿವರೆಗೂ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ನಮಗೂ ಕರೆದಿಲ್ಲ. ಆದರೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಒಬ್ಬ ಕಾರ್ಯಕರ್ತಾಗಿ ನಾವಿಲ್ಲಿ ಬಂದಿದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು, ವಿಚಾರಧಾರೆಗಳನ್ನು, ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನ ಹೇಳೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರನ್ನೂ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿಲ್ಲ. ಅವರು MLC ಆಗಿದ್ದಾರೆ, 3 ಸಲ MLC ಆಗಿದ್ದಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಆಗ್ತಿದ್ರು ಅವರು. ಅದೇನು ನನಗೇನು ಹೆಚ್ಚು ಮಾಹಿತಿ ಇಲ್ಲ, ಆದರೆ ನಾವಂತೂ ನಿರ್ಲಕ್ಷ್ಯ ಮಾಡಲ್ಲ. ಅದ್ಯಾಕೋ ಏನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿತಾನೇ ಇಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿಯಾದ ಕಾಂಗ್ರೆಸ್ ಅಬ್ದುಲ್ ಜಬ್ಬಾರ್ನ ಮರೆತು ಬಿಟ್ಟಿದೆ. ಇದು ಕೈಪಾಳ್ಯಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ತಂದಿಟ್ಟರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.